ಫ್ರೆಂಡ್ಸ್, ಶ್ರೀಮಾತ IAS and KS ಆನ್ಲೈನ್ ಅಕಾಡೆಮಿಗೆ ಸ್ವಾಗತ. ಹಿಂದಿನ ದಿನ ನಾವು ಮಾಡರ್ನ್ ಹಿಸ್ಟರಿಯ ಆಧುನಿಕ ಭಾರತ ಇತಿಹಾಸದ ಕೆಲವು ಟಾಪಿಕ್ಗಳನ್ನು ನೋಡ್ಕೊಂಡು ಬಂದಿದ್ದೆವು. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ದೆನ್ ಪೋರ್ಚುಗೀಸರ ಆಗಮನ, ದೆನ್ ಡಚ್ಚರ ಆಗಮನ. ಇವಾಗ ನಾವು ಅರೈವಲ್ ಆಫ್ ಇಂಗ್ಲಿಷ್, ಬ್ರಿಟಿಷರ ಆಗಮನವನ್ನ ನೋಡ್ಕೋತಾ ಬರೋಣ. ಅರೈವಲ್ ಆಫ್ ಇಂಗ್ಲಿಷ್. ಭಾರತಕ್ಕೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಗೋಕ್ಕಿಂತ ಮುಂಚೆ ಏನೇನ್ ಇಲ್ಲಿ ರಾಜಕೀಯ ಸನ್ನಿವೇಶಗಳಿತ್ತು ಅನ್ನೋದನ್ನ ಫಸ್ಟ್ ನಾವು ನೋಡ್ಕೋತಾ ಬರೋಣ ಸರ್. ವಿಶೇಷವಾಗಿ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅದು 1600 ಅಲ್ಲಿ. ಕ್ವೀನ್ ಎಲಿಜಬೆತ್ ಇದ್ರು ಆವಾಗ. ಸೊ ಯಾವಾಗ ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಕ್ವೀನ್ ಎಲಿಜಬೆತ್ ಅಧಿಕಾರದಲ್ಲಿ ಇದ್ಲೋ, 1600 ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು. ಆ ಸಂದರ್ಭದಲ್ಲಿ ಭಾರತವನ್ನ ರೂಲ್ ಮಾಡ್ತಕ್ಕಂತ ಕ್ವೀನ್ ಎಲಿಜಬೆತ್ ರ ಕಾಂಟೆಂಪರರಿ ಯಾರಾಗಿದ್ರು ಅಂತ ಕೇಳಿದ್ರೆ ಅಕ್ಬರ್ ಆಗಿದ್ರು. ಹಾಗಾಗಿ ಈಸ್ಟ್ ಇಂಡಿಯಾ ಎಸ್ಟಾಬ್ಲಿಷ್ಮೆಂಟ್ ಆದಾಗ ಅಥವಾ ಸ್ಥಾಪನೆ ಆದಾಗ ಭಾರತವನ್ನ ಯಾರು ಆಡಳಿತ ಮಾಡ್ತಾ ಇದ್ರು ಅಥವಾ ಯಾವ ಮೊಘಲ್ ಎಂಪೈರ್ ಆಡಳಿತ ಮಾಡ್ತಾ ಇದ್ರು? ಇದು ರೀಸೆಂಟ್ ಎಕ್ಸಾಮ್ ಕ್ವಶನ್ಸ್. ಅಂದ್ರೆ ಎಲಿಜಬೆತ್ ತರ ಕಾಂಟೆಂಪರರಿ ಯಾರಾಗಿದ್ರು ಅಂತ ಕೇಳ್ತಾನೆ. ಎಲಿಜಬೆತ್ ತರ ಕಾಂಟೆಂಪರರಿ ಆಗಿದ್ದವರು ಅಕ್ಬರ್. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಭಾರತವನ್ನ ರೂಲ್ ಮಾಡ್ತಕ್ಕಂಥವ್ರು ಅಕ್ಬರ್. 1556ರಿಂದ 1605ರವರೆಗೆ ಅಕ್ಬರ್ ಅವ್ರು ಏನ್ ಮಾಡ್ತಾರೆ? ಭಾರತವನ್ನ ರೂಲ್ ಮಾಡ್ತಾರೆ. ಕ್ವೀನ್ 1603 ಡೆತ್ ಆಗ್ತಾರೆ ಸರ್. 1603 ಎಲಿಜಬೆತ್, ಕ್ವೀನ್ ಎಲಿಜಬೆತ್ ಏನಾಗ್ತಾರೆ? ಡೆತ್ ಆಗ್ತಾರೆ. ಆವಾಗ ಅಧಿಕಾರಕ್ಕೆ ಬಂದವನೇ ಜೇಮ್ಸ್ ಫಸ್ಟ್ ಅಂತ. ಜೇಮ್ಸ್ ಫಸ್ಟ್ ಅಂತ 1603ರಿಂದ 1625ರವರೆಗೆ ಆತ ರೂಲ್ ಮಾಡ್ತಾನೆ. ಸೇಮ್ ಅವನ್ ಕಾಂಟೆಂಪರರಿ ಯಾರಿದ್ರು ಭಾರತದಲ್ಲಿ ಅಂತ ಕೇಳಿದ್ರೆ ಮೊಘಲ್ ಎಂಪೈರ್ ಜಹಾಂಗೀರ್ ಇರ್ತಾರೆ. 1605ರಿಂದ 1627ರವರೆಗೆ, ಇಯರ್ 1605 to 1627 ವರೆಗೆ ಜಹಾಂಗೀರ್ ರೂಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಅಲ್ಲಿ ಯಾರು ರೂಲ್ ಮಾಡ್ತಿರ್ತಾರೆ ಅಂದ್ರೆ ಜೇಮ್ಸ್ ಫಸ್ಟ್ 1603 to 1625 ತನ ರೂಲ್ ಮಾಡ್ತಿರ್ತಾರೆ. ಈ ಐತಿಹಾಸಿಕ ಘಟನೆ ನಮ್ಗೆ ಏನ್ ಬೇಕು? ಗೊತ್ತಿರ್ಬೇಕು ಫಸ್ಟ್ ಅಂತ ನೋಡ್ತೀವಿ ಸರ್. ಅದಾದ್ಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ನಾವು ನೋಡ್ಕೋತ ಬರೋಣ. ಏನು? ಈಸ್ಟ್ ಇಂಡಿಯಾ ಕಂಪನಿ, ಅದರ ಇತಿಹಾಸ ಏನು ಎಂತು, ಅಥವಾ ಬ್ರಿಟಿಷರು ಯಾವ ರೀತಿ ಭಾರತಕ್ಕೆ ಎಂಟ್ರಿ ಕೊಟ್ಟರು ಅನ್ನೋದನ್ನ ನೋಡ್ಕೋತ ಬರೋಣ. ನೋಡ್ರಿ, ಸೊ ಅರೈವಲ್ ಆಫ್ ಇಂಗ್ಲಿಷ್. ಅರೈವಲ್ ಆಫ್ ಇಂಗ್ಲಿಷ್, ಭಾರತಕ್ಕೆ ಬ್ರಿಟಿಷರ ಆಗಮನ. ಫಾರ್ಮೇಶನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡ್ತೀವಿ ಸರ್. ಅವರು ಮೊದಲು ಭಾರತಕ್ಕೆ ಬರ್ಬೇಕಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಒಂದು ಕಂಪನಿಯನ್ನ ಅವ್ರು ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ಕೊಂಡು ಬರ್ತಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿಗಿಂತ ಮುಂಚೆ ಏನಾಗಿತ್ತು, ಅದರ ಹೆಸರು ಏನು, ಇತಿಹಾಸ ಅದರದು ಅಂತ ನೋಡ್ಕೊತ ಬರೋಣ. ನೋಡಿ, 1599 ಇಯರ್ 1599 ಅಲ್ಲಿ ಸೊ ಏನ್ ಹೆಸರಿನೊಂದಿಗೆ ಬಂತು ಅಂತ ಕೇಳಿದ್ರೆ ಅ ಕಂಪನಿ ಟು ಟ್ರೇಡ್ ವಿತ್ ಈಸ್ಟ್. ಕಂಪನಿ ಟು ಟ್ರೇಡ್ ವಿತ್ ಈಸ್ಟ್, ಪೂರ್ವದ ಕಡೆಗೆ ಅದು ವ್ಯಾಪಾರ ಮಾಡೋದಕ್ಕಾಗಿ. ಸೊ ವಾಸ್ ಫಾರ್ಮ್ಡ್ ಬೈ ಅ ಗ್ರೂಪ್ ಆಫ್ ಮರ್ಚೆಂಟ್ಸ್. ಒಂದ್ ಏನ್ ಮಾಡ್ತಾರ? ಗ್ರೂಪ್ ಆಫ್ ಮರ್ಚೆಂಟ್ಸ್ ಗಳು ಕೂಡ್ಕೊಂಡು ಒಂದು ಗ್ರೂಪ್ ಮಾಡ್ಕೋತಾರ, ನೌನ್ ಆಸ್ ಮರ್ಚೆಂಟ್ಸ್ ಅಡ್ವೆಂಟರ್ಸ್ ಅಂತ. ಅಂದ್ರೆ ವ್ಯಾಪಾರಿಗಳ ಒಂದು ಸಮೂಹ ಅಂತ ಒಂದು ಗ್ರೂಪ್ ಮಾಡ್ಕೋತಾರೆ, ಮರ್ಚೆಂಟ್ಸ್ ಅಡ್ವೆಂಟರ್ಸ್ ಅಂತ. ಇಲ್ಲಿ ಆ ಗ್ರೂಪ್ ಏನಾಗ್ತದ ಮುಂದೆ ದ ಕಂಪನಿ ಕೇಮ್ ಟು ಬಿ ನೌನ್ ಆಸ್ ಈಸ್ಟ್ ಇಂಡಿಯಾ ಕಂಪನಿ. ನೋಡ್ರಿ ಮುಂದೆ ಏನಾಯ್ತದ? ಸೊ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂತ ಒಂದು ಹೆಸರಿನೊಂದಿಗೆ ಬಂತು ಸರ್. ಅದರ ಮುಖಂಡ ಅಂದ್ರೆ ಆ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಗಾಗ ಈ ಮರ್ಚೆಂಟ್ಸ್ ಆಫ್ ಅಡ್ವೆಂಟರ್ಸ್ ದ ಹೆಡ್ ಯಾರಾಗಿದ್ರು ಅಂತ ಕೇಳಿದ್ರೆ
ಜಾನ್ ಅಂತಕ್ಕಂಥ ವ್ಯಕ್ತಿ ಇರ್ತಾನ ಸರ್. ಯಾರಿರ್ತಾರ? ಜಾನ್. ಸೊ ಹಾಗಾಗಿ ಈ ಜಾನ್ ಅಂತಕ್ಕಂಥ ವ್ಯಕ್ತಿ ಇರೋದ್ರಿಂದ ಈ ಕಂಪ್ನಿಗೆ ಒಂದು ನಿಕ್ ನೇಮ್ ಬರುತ್ತೆ, ಜಾನ್ ಕಂಪ್ನಿ ಅಂತ. ನಿಕ್ ನೇಮ್ ಏನಿತ್ತು? ಜಾನ್ ಕಂಪನಿ ಅಂತ ನಿಕ್ ನೇಮ್ ಇತ್ತು ಸರ್ ಅದಕ್ಕೆ. ಇಲ್ಲಿ ನೋಡಿ, ಈ ಕಂಪನಿ 1599 ಏನಾಯ್ತು? ಎಸ್ಟಾಬ್ಲಿಷ್ಮೆಂಟ್ ಆಯ್ತು. ಸೊ ಏನಂತ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು? ಅದು ಮೊದಲ ಹೆಸರು ಏನಿತ್ತು ಅಂತ ಕೇಳಿದ್ರೆ ಮರ್ಚೆಂಟ್ಸ್ ಅಡ್ವೆಂಟರ್ಸ್ ಅಂತ ಇತ್ತು. ಆ ನಂತರ ಅದು ಈಸ್ಟ್ ಇಂಡಿಯಾ ಕಂಪನಿ ಆಗತ್ತೆ. ಅದರ ನಿಕ್ ನೇಮ್ ಜಾನ್ ಕಂಪನಿ ಅಂತ ನೋಡ್ತೀವಿ. ಆ ಕಂಪನಿ ಇಂಗ್ಲೆಂಡಿನ ರಾಣಿ. ಆ ಕಂಪನಿ ಇಂಗ್ಲೆಂಡಿನ ರಾಣಿಯಾಗಿರ್ತಕ್ಕಂಥ ಕ್ವೀನ್ ಎಲಿಜಬೆತ್ತರಿಂದ, ನೋಡ್ರಿ ಕ್ವೀನ್ ಎಲಿಜಬೆತ್ತರಿಂದ, ಇಲ್ಲಿ ನೋಡಿ ಪೂರ್ತಿ 1600 ಅಪ್ರಾಕ್ಸಿಮೇಟ್ಲಿ ಇದು ಡಿಸೆಂಬರ್ 31 ನಡೀತಕ್ಕಂಥ ಘಟನೆ. ಡಿಸೆಂಬರ್ 31 ರಾಣಿ ಏನ್ ಮಾಡ್ತಾಳೆ? ಅದಕ್ಕೆ ಸೈನ್ ಆಗ್ತಾಳೆ, ಅಗ್ರೀಡ್ ಮಾಡ್ತಾಳೆ. The East India Company was granted a royal charter by Queen Elizabeth. ಅಂದ್ರೆ ರಾಣಿಯಿಂದ ಅವರು ಏನ್ ಮಾಡ್ತಾರ? ರಾಯಲ್ ಚಾರ್ಟರ್ ನ ತೋತಾರ ಅಂತ ನೋಡ್ತೀವಿ ಸರ್. ಯಾವ ಡೇಟಿಗೆ ತೋತಾರ ಅವರು? 1600 ಡಿಸೆಂಬರ್ 31. ಹಾಗಾದ್ರೆ ಅದ್ರೊಳಗೆ ಏನಿತ್ತು? ದಿಸ್ ಚಾರ್ಟರ್ ಪ್ರೊವೈಡ್ ಆನ್ ಎಕ್ಸ್ಕ್ಲೂಸಿವ್ ಪ್ರಿವಿಲೈಸಸ್ ಅಂತ ಕೊಟ್ಟಿರ್ತದ. ಅಂದ್ರೆ ವಿಶೇಷ ಸೌಲಭ್ಯಗಳನ್ನ ಅವ್ರಿಗೆ ಕೊಟ್ಟಿರ್ತದ. ಟು ದ ಕಂಪ್ನಿ ಟು ಟ್ರೇಡ್ ವಿತ್ ಈಸ್ಟ್. ನೋಡ್ರಿ, ವಿಶೇಷವಾದ ಸೌಲಭ್ಯಗಳು ಈಸ್ಟ್ ನೊಂದಿಗೆ ಟ್ರೇಡ್ ಮಾಡಕ್ ಅವಕಾಶವನ್ನು ಮಾಡಿಕೊಟ್ಟಿರ್ತದ. ಎಲ್ಲಿ ಅಂತಂದ್ರ ಈಸ್ಟ್ ಆಫ್ ದ ಕೇಪ್ ಆಫ್ ಗುಡ್ ಹೋಪ್. ಕೇಪ್ ಆಫ್ ಗುಡ್ ಹೋಪ್ ನ ಪೂರ್ವದ ಕಡೆಗೆ ಏನ್ ಮಾಡೋದು? ಸೊ ವ್ಯಾಪಾರವನ್ನು ಮಾಡಿಕೊಡಕ್ಕೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಅದು ಕೊಟ್ಟಿರ್ತದ ಅಂತ ನೋಡ್ತೀವಿ. ಯಾವುದು? ಈ ರಾಯಲ್ ಚಾರ್ಟರ್. ಯಾವ್ದ್ರಿ? ಈ ರಾಯಲ್ ಚಾರ್ಟರ್ ಅಂತ ನೋಡ್ತೀವಿ ಸರ್. ಯಾವಾಗ ರಾಣಿ ಎಲಿಜಬೆತ್ ಅದಕ್ಕೆ ಸಹಿ ಹಾಕಿರ್ತಾಳೆ ಅಂತ ಕೇಳಿದ್ರೆ, ಇಲ್ಲಿ ಆಗ್ಲೇನೆ ಹೇಳಿನಿ, ಡಿಸೆಂಬರ್ 31 1600 ಅಲ್ಲಿ ಅವಳು ಸಹಿ ಹಾಕಿರ್ತಾಳೆ. ಆ ರಾಯಲ್ ಚಾರ್ಟರ್ ನೊಂದಿಗೆ ಏನಾಗುತ್ತೆ? ಆ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಅಂತಕ್ಕಂಥದ್ದು, ಸೊ ನಿಕ್ ನೇಮ್ ಜಾನ್ ಕಂಪ್ನಿ ಅಂತಕ್ಕಂಥದ್ದು ಏನಾಗುತ್ತೆ? ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಅಂತ ನೋಡ್ತೀವಿ ಸರ್. ಬಟ್ ಅವ್ರು ಭಾರತಕ್ಕೆ ಬಂದು ವ್ಯಾಪಾರವನ್ನ ಮಾಡಬೇಕು ಅಂತಂದ್ರೆ, ಈಗ ಆಲ್ರೆಡಿ ಭಾರತದಲ್ಲಿ ಕಾಂಪಿಟೇಷನ್ ಹೈ ಇತ್ತು ಸರ್. ಏನಿತ್ತ? ಹೈ ಕಾಂಪಿಟೇಷನ್ ಇತ್ತು. ಯಾಕಂತಂದ್ರೆ ಪೋರ್ಚುಗೀಸರ್ ಇದ್ರು, ಡಚ್ಚರ್ ಇದ್ರು. ಸೊ ಇವ್ರೇ ಹೊಡೆದಾಡತ್ತಿದ್ರು ಅಧಿಕಾರಕ್ಕಾಗಿ. ಭಾರತದ ಕೋಸ್ಟ್ ಲ್ಯಾಂಡ್ ಗಳಲ್ಲಿ ನೋಡ್ರಿ, ಭಾರತದ ಕೋಸ್ಟ್ ಲ್ಯಾಂಡ್ ಗಳಲ್ಲಿ ವೆಸ್ಟ್ ಕೋಸ್ಟ್ ಮತ್ತು ಈಸ್ಟ್ ಕೋಸ್ಟ್ಗೋಸ್ಕರ ಸೊ ಇವೆರಡೇ ಹೊಡೆದಾಡತ್ತಿದ್ರು, ಪೋರ್ಚುಗೀಸ್ ಮತ್ತು ಡಚ್ಚರು. ಅವ್ರ ಪೈಪೋಟಿಯನ್ನ ತಳ್ಕೊಂಡು ಇವ್ರು ಬರ್ಬೇಕು ನೋಡ್ರಿ. ಈಗ ಅದು ಕಷ್ಟ ಆಗ್ತಾ ಇತ್ತು ಅವ್ರಿಗೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅವ್ರು ಅಂತ ಕೇಳಿದ್ರೆ, ಸೊ ಭಾರತದಲ್ಲಿ ವ್ಯಾಪಾರವನ್ನ ಮಾಡಬೇಕು ಅಥವಾ ಡಚ್ ಮತ್ತು ಪೋರ್ಚುಗೀಸರನ್ನ ಸೊ ಏನ್ ಮಾಡ್ಬೇಕು? ತಡೆ ಹಿಡಿಬೇಕು ಅಂತಂದ್ರೆ ಇಲ್ಲಿ ರಾಜಮನೆತನದ ಒಂದು ಬೆಂಬಲವನ್ನ ತಗೊಂಡು, ರಾಯಲ್ ಬೆಂಬಲವನ್ನ ತಗೊಂಡು ಇಲ್ಲಿ ವ್ಯಾಪಾರ ಮಾಡೋದು ಸುಲಭ ಅಂತೇಳಿ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರಂತಂದ್ರೆ, ಯಾವಾಗ ರಾಣಿ ಎಲಿಜಬೆತ್ ಅವಳು ಡೆತ್ ಆಗ್ತಾಳೋ ಅಲ್ಲಿ ಜೇಮ್ಸ್ ಫಸ್ಟ್ ಅಂತಕ್ಕಂಥವ್ನು ಅಧಿಕಾರಕ್ಕೆ ಬರ್ತಾನೆ, ರಾಜ. ಯಾವಾಗ ಜೇಮ್ಸ್ ಫಸ್ಟ್ ಅಧಿಕಾರಕ್ಕೆ ಬರ್ತಾನೋ ಆತ ಏನ್ ಮಾಡ್ತಾನಂತಂದ್ರೆ, ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥ ಕ್ಯಾಪ್ಟನ್ ಹಾಕಿನ್ಸನ್ ಅನ್ನ, ಯಾರನ್ನ? ಈ ಕ್ಯಾಪ್ಟನ್ ಹಾಕಿನ್ಸನ್ ಅನ್ನ ಏನ್ ಮಾಡ್ತಾನ? ಸೊ ಜಹಾಂಗೀರನ ಕೋರ್ಟಿಗೆ ಕಳಿಸ್ತಾನ ಸರ್. ಇಲ್ಲಿಗೆ ಜಹಾಂಗೀರ್ ಕೋರ್ಟಿಗೆ ಕಳಿಸ್ತಾನ ಅಂತ ನೋಡ್ತೀವಿ. ಇಲ್ಲಿ ವಿಶೇಷ ಏನಂತ ಕೇಳಿದ್ರೆ, ಈ ಕ್ಯಾಪ್ಟನ್ ಹಾಕಿನ್ಸ್ ಏನಾಗಿದ್ದ ಅಂತ ಕೇಳ್ತಾನ ಸರ್. ಕ್ಯಾಪ್ಟನ್ ಹಾಕಿನ್ಸ್ ಏನಾಗಿದ್ದ ಅಂತ ಕೇಳಿದ್ರೆ, ಈತ ಒಬ್ಬ ಸೇನಾಧಿಕಾರಿ ಆಗಿದ್ದ ಮತ್ತು ಹೆಕ್ಟರ್ ಅಂತಕ್ಕಂತ ಒಂದು ಸಿಪ್ ಅನ್ನ ತಗೊಂಡ್ಬರ್ತಾನೆ. ಆ ಸಿಪ್ಗೆ ಚೀಫ್ ಆಗಿದ್ದ ಅಥವಾ ರಕ್ಷಕನಾಗಿದ್ದ ಅಂತ ನೋಡ್ತೀವಿ ಸರ್. ಇವ ಭಾರತಕ್ಕೆ 1608 1608 ಟು ಸರ್ 1611 ತನ ಇಂಡಿಯಾದಾಗ ಇರ್ತಾನ ಸರ್. ಎಲ್ಲಿ ತನ? 1611 ತನ ಇಂಡಿಯಾದಾಗ ಇರ್ತಾನ ಅಂತ ನೋಡ್ತೀವಿ. ಅವನ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೋತ ಬರೋಣ ಬರ್ರಿ. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ವಾಸ್ ದ ಫಸ್ಟ್ ಇಂಗ್ಲಿಷ್ ಮ್ಯಾನ್ ಕೇಮ್ ಟು ಇಂಡಿಯಾ. ನೋಡ್ರಿ, ಕ್ಯಾಪ್ಟನ್ ಹಾಕಿನ್ಸ್ ಏನಿದ್ನಲ್ಲ, ಇವ ಬ್ರಿಟಿಷರ ವ್ಯಕ್ತಿ, ಮೊದಲ ಭಾರತಕ್ಕೆ ಬಂದ. ನೋಡ್ರಿ ಇಲ್ಲಿ ಹೇಳ್ತದ, ದ ಫಸ್ಟ್ ಇಂಗ್ಲಿಷ್ ಮ್ಯಾನ್ ಟು ಕೇಮ್ ಟು ಇಂಡಿಯಾ ಅಂತ ನೋಡ್ತೀವಿ ಸರ್. ಮೊದಲ ಒಬ್ಬ ಇಂಗ್ಲಿಷ್ ವ್ಯಕ್ತಿ ಭಾರತಕ್ಕೆ ಬಂದವನು ಯಾರು ಅಂತ ಕೇಳಿದ್ರೆ ಯಾರು ಹೇಳ್ಬೇಕು? ಎಸ್, ಬ್ರಿಟಿಷ್ ವ್ಯಕ್ತಿ ವಿಲಿಯಂ ಹಾಕಿನ್ಸ್ ಅಂತ ನೋಡ್ತೀವಿ ಸರ್.
ಸೊ ಇಲ್ಲಿ ವಿಶೇಷವಾಗಿ ನೋಡ್ರಿ, ಹಿ ವಾಸ್ ಸೆಂಟ್ ಬೈ ದ ಈಸ್ಟ್ ಇಂಡಿಯಾ ಕಂಪ್ನಿ ಟು ದ ಕೋರ್ಟ್ ಆಫ್ ಜಹಾಂಗೀರ್. ನೋಡಿ ಎಲ್ಲಿ ಕಳಿಸಿತ್ತು ಅದು ಅಂತ ಕೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪ್ನಿ ಜಹಾಂಗೀರನ ಕೋರ್ಟ್ಗೆ ಕಳಿಸಿತ್ತು ಅಥವಾ ಜಹಾಂಗೀರನ ಒಂದು ಆಸ್ಥಾನಕ್ಕೆ ಕಳಿಸಿತ್ತು. ಅಬ್ಟೈನ್ ಪರ್ಮಿಷನ್ ಟು ಓಪನ್ ಅ ಫ್ಯಾಕ್ಟರಿ ಅಟ್ ಸೂರತ್. ನೋಡ್ರಿ ಅದೇನ್ ಮಾಡಿತ್ತು ಅಂತ ಕೇಳಿದ್ರೆ, ಸೂರತ್ ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ಓಪನ್ ಮಾಡಕ್ಕೆ ಪರ್ಮಿಷನ್ಗೋಸ್ಕರ ಅಪ್ಟೈನ್ ಅಂದ್ರ ಸೊ ಲಾಬಿಗೋಸ್ಕರ ಏನ್ ಮಾಡಿರ್ತದ, ಆತನನ್ನ ಕಳಿಸಿರ್ತಾರ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ನೋಡ್ರಿ, he arrived at Surat from a ship named Hector. ಏನ್ ಮಾಡ್ತಾನ ಇವ, ಸೊ 1608 year 1608 he came to Surat. He went to the court of Jahangir at Agra in 1609. ಅವ ಏನ್ ಮಾಡ್ತಾನಂದ್ರೆ ಆಗ್ರಾದ ಸೊ ಜಹಾಂಗೀರನ ಒಂದು ಅರಮನೆಗೆ ಬಂದ ಅಂತ ನೋಡ್ತೀವಿ ಸರ್. ಬಂದ್ ಇಲ್ಲೇ ಕೆಲವು ದಿನಗಳವರೆಗೆ ಏನ್ ಮಾಡ್ತಾನ, ಸೊ ಅವರ ಸೇನೆಗೆ ತರಬೇತಿಯನ್ನು ಕೊಡೋದು, ಸೊ ಅವ್ರ ಕೋರ್ಟ್ ಅಲ್ಲಿ ಏನಂದ್ರೆ ಕೆಲವು ಕಾಮಗಾರಿಗಳನ್ನು ಮಾಡೋದು, ವಿವಿಧ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡುವಂತ ಕೆಲಸವನ್ನ ಯಾರು ಮಾಡ್ತಾರ, ಕ್ಯಾಪ್ಟನ್ ಹಾಕಿನ್ಸ್ ಮಾಡ್ತಾನ ಅಂತ ನೋಡ್ತೀವಿ ಸರ್. ಜಹಾಂಗೀರ್ ಹ್ಯಾಡ್ ಗಿವನ್ ಅ ಪರ್ಮಿಷನ್ ಟು ದ ಈಸ್ಟ್ ಇಂಡಿಯಾ ಕಂಪ್ನಿ ಬೈ ರಾಯಲ್ ಫರ್ಮಾನ್. ನೋಡ್ರಿ ಯಾವ ರೀತಿ ಅಂತಂದ್ರೆ ರಾಯಲ್ ಫರ್ಮಾನ್ ನ ಹೊರಡಿಸಿ ಏನ್ ಮಾಡ್ತಾನ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೊ ಒಂದು ಅವಕಾಶವನ್ನು ಕೊಡ್ತಾನ ಟು ಓಪನ್ ಅ ಫ್ಯಾಕ್ಟರೀಸ್ ಆನ್ ದ ವೆಸ್ಟ್ ಕೋಸ್ಟ್. ನೋಡ್ರಿ ಭಾರತ ದೇಶದ, ನೋಡ್ರಿ ಇದು ಭಾರತ ದೇಶದ ಅಂತಂದ್ರೆ ಸೊ ಈ ಭಾರತ ದೇಶದ ಈ ವೆಸ್ಟ್ ಕೋಸ್ಟ್ ಅಲ್ಲಿ ಏನ್ ಮಾಡಕ್ಕೆ, ಸೊ ಫ್ಯಾಕ್ಟರಿನ ಓಪನ್ ಮಾಡ್ಕೊಳಕ್ಕೆ ರಾಯಲ್ ಫರ್ಮಾನ್ ಅನ್ನು ಹೊರಡಿಸ್ತಾನ ಅಂತ ನೋಡ್ತೀವಿ. ಬಟ್ ದ ಕಂಪ್ನಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ನೋಡ್ರಿ ಅವ್ರಿಗೆ ತೃಪ್ತಿನೇ ಆಗಲಿಲ್ಲ ವಿತ್ ದ ಫರ್ಮಾನ್ ಆಸ್ ದೇ ವಾಂಟೆಡ್ ಟು ಪರ್ಮಿಷನ್ ಫಾರ್ ದ ಎಂಟೈರ್ ಇಂಡಿಯಾ. ನೋಡ್ರಿ ಅವ್ರಿಗೆ ಏನ್ ಆಸೆ ಹುಟ್ಟಿತ್ತು ಈಗ ಅಂತಂದ್ರ, ಇಡೀ ಭಾರತದಾದ್ಯಂತ ತಾವು ವ್ಯಾಪಾರ ಮಾಡ್ಬೇಕು, ಎಂಟೈರ್ ಇಂಡಿಯಾ ಏನ್ ಮಾಡ್ಬೇಕು, ವ್ಯಾಪಾರ ಮಾಡ್ಲಕ್ ಪರ್ಮಿಷನ್ ಬೇಕು ಅಂದ್ರು. ಬಟ್ ಅವ ಏನ್ ಮಾಡ್ದ, ರಾಯಲ್ ಫರ್ಮಾನ್ ಅಲ್ಲಿ ವೆಸ್ಟ್ ಅಲ್ಲಿ ಮಾತ್ರ ಬರೇ ವ್ಯಾಪಾರ ಮಾಡ್ಬೇಕು, ಸೆಟಲ್ಮೆಂಟ್ ಏನು ಕಟ್ಕೊಳಂಗಿಲ್ಲ, ಬರೇ ವ್ಯಾಪಾರ ಮಾಡ್ಕೋಬೇಕು. ಅದು ಹೆಂಗ ಸರ್, ನೂರ್ಜಾನಳ ಮಧ್ಯಸ್ಥಿಕೆಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಾನ ಸರ್ ಅವ. ಯಾರನ್ನ ಮಧ್ಯಸ್ಥಿಕೆಯಲ್ಲಿ, ಈತನ ಪ್ರೀತಿಯ ಪತ್ನಿಯಾದ ಸೊ ನೂರ್ಜಾನಳ ಮಧ್ಯಸ್ಥಿಕೆಯಲ್ಲಿ ಈತ ಏನ್ ಮಾಡಿರ್ತಾನೆ, ಪರ್ಮಿಷನ್ ಅನ್ನ ಕೊಟ್ಟಿರ್ತಾನ ಅಂತ ನೋಡ್ತೀವಿ ಸರ್. ಇದಾದ ನಂತರ ಸೊ ಫ್ಯಾಕ್ಟರೀಸ್ ಆಫ್ ಇಂಗ್ಲಿಷ್, ನೋಡಿ ಭಾರತದಲ್ಲಿ ಅವ್ರ ಫ್ಯಾಕ್ಟರೀಸ್ಗಳು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಅನ್ನ ಹೊಂದಿದ್ವು ಅಂತ ನೋಡಮು. ಅರ್ಲಿ ಫ್ಯಾಕ್ಟರೀಸ್ ಯಾವ ರೀತಿ ಅವರು ಅಭಿವೃದ್ಧಿಯನ್ನು ಹೊಂದ್ಕೋತ ಬಂದ್ರು ಅಂತ ನಾವು ನೋಡ್ಕೋತ ಬರೋಣ ಸರ್ ಈಗ. ಓಕೆ 1611 ನೋಡ್ರಿ, 1611 ದ ಕಂಪ್ನಿ ಎಸ್ಟಾಬ್ಲಿಷ್ಡ್ ದ ಫಸ್ಟ್ ಫ್ಯಾಕ್ಟರಿ ಅಟ್ ಸೂರತ್. ಸೂರತ್ ಅಲ್ಲಿ ಅದೇನ್ ಮಾಡ್ತದ, ಒಂದು ಫ್ಯಾಕ್ಟರಿಯನ್ನು ಓಪನ್ ಮಾಡ್ತದ. ಆದ್ರ ಪರ್ಮನೆಂಟ್ ಅಲ್ಲ ಅದು, ಜಸ್ಟ್ ಒಂದ ಕಂಪ್ನಿ ಒಂದು ರಾಯಲ್ ಫರ್ಮಾನ್ ಜೊತೆಗೆ ಅಂದ್ರೆ ವ್ಯಾಪಾರ ಮಾಡಕ್ಕೆ ಜಸ್ಟ್ ಒಂದು ಫ್ಯಾಕ್ಟರಿ ಕಟ್ಕೋತಾರ. ಆದ್ರೆ ಪರ್ಮನೆಂಟ್ ಕೊಟ್ಟದ್ದು ನೋಡ್ರಿ, ಪರ್ಮನೆಂಟ್ ಆಗಿ ಅವ್ರು ನೀಡಿದ್ ಯಾವಾಗ ಅಂತ ಕೇಳಿದ್ರೆ ಸೊ 13 ನೀಡ್ತಾರ ಸರ್. ಎಷ್ಟೊಳಗ, ಸೂರತ್ ಅಲ್ಲಿ 1613 ನೀಡ್ತಾರ. ಅಂದ್ರೆ ಈ ಕೊಟ್ಟಿದ್ದು 1611 ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಸ್ಟಾರ್ಟ್ ಮಾಡ್ಕೊಂಡ್ರು, ಅವಕಾಶ ಕೊಟ್ಟಿದ್ದ, ಫರ್ಮಾನ್ ಹೊಡಿಸಿದ್ದ. ಸೊ ಆ ರೀತಿ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಸೂರತ್ ಅಲ್ಲಿ ಅಂತ ನೋಡ್ತೀವಿ. ಆದ್ರೆ ಪರ್ಮನೆಂಟ್ ಅಲ್ಲ ಅದು. ಫಸ್ಟ್ ಫ್ಯಾಕ್ಟರಿ ಎಲ್ಲಿ ಅಂತ ಕೇಳಿದ್ರೆ ಅದು ಸೂರತ್ ಅಲ್ಲಿ ಸರ್. ಪರ್ಮನೆಂಟ್ ಆಗಿದ್ದು ಸೂರತ್ ಅಲ್ಲೇ, ಆದ್ರೆ ಪರ್ಮನೆಂಟ್ ಆಗಿ ಅದಕ್ಕೆ ಅವಕಾಶ ಸಿಕ್ಕಿದ್ದು ಯಾವಾಗ ಅಂತ ಕೇಳಿದ್ರೆ ರಾಯಲ್ ಫರ್ಮಾನ್ ಅಲ್ಲಿ ಅಂತ ಕೇಳಿದ್ರೆ 1613 ರೀ. ಬಟ್ ಜಸ್ಟ್ ಅವ್ರು ವ್ಯಾಪಾರ ಮಾಡ್ಕೊಳಕ್ಕೆ ಏನ್ ರಾಯಲ್ ಫರ್ಮಾನ್ ಹೊಡಿಸಿದ್ರಲ್ಲ ಮೊದಲು, ಸೊ ಆ ಮೊದಲು ಜಹಾಂಗೀರ್ ಹೊಡಿಸಿರ್ತಕ್ಕಂಥ ರಾಯಲ್ ಫರ್ಮಾನ್ ಅಲ್ಲಿ ವಿಲಿಯಂ ಹಾಕಿನ್ಸ್ ಅವರು ಹೋಗ್ಬೇಕಾದಾಗ ಇದೊಂದು ಅವಕಾಶವನ್ನ ಪಡ್ಕೊಂಡು ಆತ ಹೋಗಿರ್ತಾನ ಸರ್. ಬಟ್ ಇನ್ನೊಂದ್ ಏನಂತಂದ್ರೆ ಇದೇ ಸಂದರ್ಭದಲ್ಲಿ ನೋಡ್ರಿ, ಈ ಒಬ್ಬ ಜಹಾಂಗೀರ್ ಏನ್ ಮಾಡ್ತಾನಂತಂದ್ರೆ ಬ್ರಿಟಿಷರ ಅಧಿಕಾರಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಹಾಕಿನ್ಸ್ಗೆ ಒಂದ್ ಟೈಟಲ್ ಕೊಡ್ತಾನ ಸರ್. ಅವನ್ಗೆ ಏನಂತ ಕೊಡ್ತಾನಂದ್ರೆ ಇಂಗ್ಲಿಷ್ ಖಾನ್. ಏನಂತ ಕೊಡ್ತಾನ, ಇಂಗ್ಲಿಷ್ ಖಾನ್ ಅಂತ ಬರೆದು ಕೊಟ್ಟಿರ್ತಾನ ಸರ್. ಇದು ನೆನ್ಪಿಟ್ಕೊಂಡಿರಿ, ಜಹಾಂಗೀರ್ ಬಂದಾಗ ಇದೊಂದು ಹೆಸರು ನೆನ್ಪಿಟ್ಕೋಬೇಕು. ಇಂಗ್ಲಿಷ್ ಖಾನ್ ಅಂತ ಬರೆದು ಕೊಟ್ಟಿರ್ತಾನ. ಹೂ ಗೇವ್ ದ ಟೈಟಲ್ ಟು ಸೊ ವಿಲಿಯಂ ಹಾಕಿನ್ಸ್ ಅಂತ ಕೇಳ್ತಾನೆ.
ಹೂ ಗೇವ್ ದ ಟೈಟಲ್ ಟು ವಿಲಿಯಂ ಹಾಕಿನ್ಸ್ ಅಂತ ಕೇಳಿದ್ರೆ ಜಹಾಂಗೀರ್ ಗೇವ್ ದ ಟೈಟಲ್ ಇಂಗ್ಲಿಷ್ ಖಾನ್ ಅಂತ ನೋಡ್ತೀವಿ ಸರ್. ಇಷ್ಟು ನಮ್ಗೆ ಸೊ ಜಹಾಂಗೀರ್ ಮತ್ತು ಹಾಕಿನ್ಸ್ ನಡುವೆ ಗೊತ್ತಿರಬೇಕು. ಬಟ್ ಹೋಗಾಗಿ ಇದೊಂದು ಕೊಟ್ಟಿರ್ತಾನೆ, ಇರ್ಲಪ್ಪ ವ್ಯಾಪಾರ ಮಾಡ್ಕೋರಿ ಅಂತ. ಬಟ್ ಇದು ಅವ್ರಿಗೆ ತೃಪ್ತಿ ಆಗಿರಲ್ಲ ಸರ್, ಅವ್ರಿಗೆ ತೃಪ್ತಿ ಆಗಿರಲ್ಲ ಅಂತ ನೋಡ್ತೀವಿ. 1611 ದ ಇಂಗ್ಲಿಷ್ ನೋಡ್ರಿ, ಇನ್ನೊಂದು 1611 ಅಲ್ಲಿ ಇನ್ನೊಂದು ಫ್ಯಾಕ್ಟರಿ ಸ್ಟಾರ್ಟ್ ಆಗತ್ತಾ. 1611 ಅಲ್ಲಿ ದ ಇಂಗ್ಲಿಷ್ ಹ್ಯಾಡ್ ಓಪನ್ ದೇರ್ ಫಸ್ಟ್ ಫ್ಯಾಕ್ಟರಿ ಇನ್ ದ ಸೌತ್. ದಕ್ಷಿಣದಲ್ಲೂ ಕೂಡ ಭಾರತ ದೇಶ ಹಿಂಗಾದತ್ತಂದ್ರೆ ಈ ದಕ್ಷಿಣ ಭಾಗದಲ್ಲೂ ಕೂಡ ಏನ್ ಮಾಡ್ತಾರ ಅವರು, ಮೊದಲ ಬಾರಿಗೆ ಒಂದು ಫ್ಯಾಕ್ಟರಿಯನ್ನ ಓಪನ್ ಮಾಡ್ತಾರ. ಅದು ಮಸಲಿಪಟ್ಟಣಂ, ಮಶೂಲಿಪಟ್ಟಣಂ ಅಥವಾ ಮಚಲಿಪಟ್ಟಣಂ ಅಂತ ಕರಿತೀವಿ ಸರ್. ಮಸೂಲಿಪಟ್ಟಣಂ ಅಥವಾ ಮಚಲಿಪಟ್ಟಣಂ. ಸೊ ಇಲ್ಲಿ ಬರುತ್ತೆ. ಸೊ ಈ ಮಚಲಿಪಟ್ಟಣಂ ಅಂತಕ್ಕಂಥ ಸ್ಥಳದಲ್ಲಿ ಒಂದು ಫ್ಯಾಕ್ಟರಿಯನ್ನ ಅವರು 1611 ಅಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂತ ನೋಡ್ತೀವಿ ಸರ್. ಇನ್ನೊಂದು ಘಟನೆ ನಡೀತದೆ ಸರ್ ಇಲ್ಲಿ, ಏನು 1612 ಅಲ್ಲಿ ಮೇಜರ್ ಘಟನೆ ಇದು ಅಂತ ನೋಡ್ತೀವಿ. ಬ್ರಿಟಿಷರ್ಗೆ ಇದು ಸೊ ಅತಿ ಅನುಕೂಲಕರವಾಗಿರ್ತಕ್ಕಂಥ ಘಟನೆ ಅಂತ ನೋಡ್ತೀವಿ. ಪೋರ್ಚುಗೀಸರ್ಗೆ ಅತಿ ಕೆಟ್ಟದಾದ ಘಟನೆ ಸರ್ ಇದು. ದ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಡಿಫೀಟೆಡ್ ದ ಪೋರ್ಚುಗೀಸ್ ಇನ್ ದ ಬ್ಯಾಟಲ್ ಆಫ್ ಸಾಲ್ವಿ ಹೋಲೆ. ನೋಡ್ರಿ ಏನಾಯ್ತು ಅಂತ ಕೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತದೆ, ಕ್ಯಾಪ್ಟನ್ ಬೆಸ್ಟ್ ಅಂತ ಬಂದಿರ್ತಾನ ಸರ್. ಯಾರ್ರಿ? ಕ್ಯಾಪ್ಟನ್ ಬೆಸ್ಟ್. ಇವ ನಾಯಕತ್ವದಲ್ಲಿ ಬಂದಿರ್ತಕ್ಕಂಥ ಸೇನೆ ಏನ್ ಮಾಡುತ್ತೆ, ಸೊ ಪೋರ್ಚುಗೀಸರನ್ನ ನೋಡ್ರಿ, ಪೋರ್ಚುಗೀಸರನ್ನ ಸೊ ಬ್ಯಾಟಲ್ ಆಫ್ ಸಾಲ್ವಿ ನೋಡ್ರಿ, ಬ್ಯಾಟಲ್ ಆಫ್ ಸಾಲ್ವಿ ಹೋಲೆ ಎಂಬಲ್ಲಿ ಏನ್ ಮಾಡ್ತಾರ, ಕಂಪ್ಲೀಟ್ ಆಗಿ ಸೋಲಿಸ್ಬಿಡ್ತಾರ ಸರ್. ಇಲ್ಲಿ ತನ ಮೊಘಲ್ ಏನಂದಿದ್ರು ಅಂದ್ರೆ, ಪೋರ್ಚುಗೀಸ್ ಆರ್ಮಿ ಬಹಳ ಸ್ಟ್ರಾಂಗ್ ಅದ, ಒಂದ್ ವೇಳೆ ಪೋರ್ಚುಗೀಸರ ಎದುರು ಹಾಕೊಂಡ್ ಕಿಶನ್ ಪರ್ಮನೆಂಟ್ ಸೆಟಲ್ಮೆಂಟ್ ತಕೊಳಕ್ ಬ್ರಿಟಿಷರಿಗೆ ಏನ್ರ ಇಲ್ಲಿ ಪರ್ಮಿಷನ್ ಕೊಟ್ರೆ ಪೋರ್ಚುಗೀಸರು ಏನಾಗ್ತಾರ, ಸಿಟ್ಟಿಗೆ ಬರ್ತಾರ ಅನ್ನುವಂತ ಕಾನ್ಸೆಪ್ಟ್ ಜಹಾಂಗೀರ್ನಲ್ಲಿ ಇತ್ತು. ಯಾವಾಗ ಈ ಸಾಲ್ವಿ ಕದನದಲ್ಲಿ ನೋಡ್ರಿ ಕ್ಯಾಪ್ಟನ್ ಬೆಸ್ಟ್ ಏನ್ ಮಾಡ್ತಾನೆ, ಕ್ಯಾಪ್ಟನ್ ಬೆಸ್ಟ್ ಏನ್ ಮಾಡ್ತಾನೆ, ಪೋರ್ಚುಗೀಸರನ್ನ ಈ ಒಂದು ಡಿಫಿಟೆಡ್ ಮಾಡ್ತಾನೋ ಆವಾಗ ಸೊ ಈ ಒಂದು ದಿಕ್ಕೆ ಚೇಂಜ್ ಆಗ್ತದ, ಬ್ರಿಟಿಷರ್ ಲಕ್ಕೆ ಚೇಂಜ್ ಆಗ್ತದ ಅಂತ ನೋಡ್ತೀವಿ ಸರ್. ಹಾ ರೀ, ನಿಯರ್ ಸೂರತ್ ರೀ, ಇದು ಸೂರತ್ ಬಹಳ ಸಮೀಪದ. ಇಲ್ಲಿ ಗುಜರಾತಿನ ಸೂರತ್ ಬರುತ್ತಲ್ಲ, ಇಲ್ಲಿ ನೋಡ್ರಿ ಈ ಗುಜರಾತಿನ ಸೂರತ್ ಬರುತ್ತೆ, ಇಲ್ಲಿ ಇಲ್ಲೇ ನಿಯರ್ ಏನದ ಸಾಲ್ವಿ ಸರ. ಈ ಸಾಲ್ವಿ ಅನ್ನೋ ಪ್ಲೇಸ್ ಇದೆ. ಈ ಸಾಲ್ವಿ ಅನ್ನೋ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾನೆ, ಕ್ಯಾಪ್ಟನ್ ಬೆಸ್ಟ್ ಪೋರ್ಚುಗೀಸರ್ ಅನ್ನ ಸೋಲಿಸ್ಬಿಟ್ಟ. ನೋಡ್ರಿ ಇಲ್ಲಿ ದಿಸ್ ಕನ್ವೈಸ್ಡ್ ನೋಡ್ರಿ, ದಿಸ್ ಕನ್ವೈಸ್ಡ್ ಜಹಾಂಗೀರ್ ಅಂಡ್ ಹಿ ಅಲೌಡ್ ದ ಕಂಪನಿ ಟು ಸೆಟ್ ಅಪ್ ಅ ಪರ್ಮನೆಂಟ್ ಫ್ಯಾಕ್ಟರಿ. ನೋಡ್ರಿ ದಿಸ್ ಇಸ್ ದ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಪರ್ಮನೆಂಟ್ ಫ್ಯಾಕ್ಟರಿ ಅಂತ ನೋಡ್ತೀವಿ ಸರ್. ಏನು ಸೊ ವಿಶೇಷವಾಗಿ ನಾವು ನೋಡಿದ್ರೆ ಪರ್ಮನೆಂಟ್ ಫ್ಯಾಕ್ಟರಿ ಅಟ್ ಸೂರತ್. ನೋಡ್ರಿ ಇವಾಗ ಏನಾಯ್ತು, ಸೂರತ್ ಅಲ್ಲಿ ಅವ್ರಿಗೊಂದು ಪರ್ಮನೆಂಟ್ ಫ್ಯಾಕ್ಟರಿ ತಕೊಳ್ಳಕ್ಕೆ ಪರ್ಮಿಷನ್ ಸಿಕ್ತು. ಆವಾಗ ಸೂರತ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಪರ್ಮನೆಂಟ್ ಫ್ಯಾಕ್ಟರಿನ ತೆಗಿತಾರೆ ಅಂತ ನೋಡ್ತೀವಿ ಸರ್. ನಮ್ ಕ್ವಶನ್ ಕೇಳ್ತಾನೆ, ಯಾವಾಗ ಸೂರತ್ ಅಲ್ಲಿ ಒಂದು ಫ್ಯಾಕ್ಟರಿ ಇದು ಪರ್ಮನೆಂಟ್ ಆಗಿ ತೆಗಿತು ಅಂತ ಕೇಳಿದ್ರೆ 1613 ಸರ್. ಇಲ್ಲ ಟೆಂಪರರಿ ಆಗಿ ಯಾವಾಗ ಓಪನ್ ಮಾಡ್ಕೊಂಡ್ರು ಅವರು ಅಂತ ಕೇಳಿದ್ರೆ 1611 ಅಂತ ಹೇಳ್ಬೇಕು ಸರ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್. ಇದಾದ ನಂತರ ಮತ್ತೇನ್ ಸರ್ ಡೆವಲಪ್ಮೆಂಟ್ ಆಯ್ತು, ಹೆಂಗಾಯ್ತು ಅವ್ರದ್ದು ಡೆವಲಪ್ಮೆಂಟೇಶನ್ ನೋಡ್ಕೊತ ಬರೋಣ ಬನ್ನಿ. ಇನ್ ಈಸ್ಟರ್ನ್ ಇಂಡಿಯಾ ದ ಇಂಗ್ಲಿಷ್ ಕಂಪನಿ ಓಪನ್ ಇಟ್ಸ್ ಫಸ್ಟ್ ಫ್ಯಾಕ್ಟರಿ ಇನ್ ಒಡಿಸ್ಸಾ. ನೋಡ್ರಿ ಒಡಿಸ್ಸಾದಲ್ಲಿ ಏನ್ ಮಾಡ್ತದ, ಪೂರ್ವ ಭಾರತದಲ್ಲಿ ಇಲ್ಲ ನೋಡ್ರಿ, ಹಿಂಗ್ ನಾವು ಇಂಡಿಯಾನ್ ಮ್ಯಾಪ್ ನ ನೋಡ್ಕೊತ ಬಂದೇವ್ ಅಂದ್ರೆ ಇಲ್ಲಿ ಒಡಿಸ್ಸಾ ರಾಜ್ಯ ಬರುತ್ತೆ. ಈ ಒಡಿಸ್ಸಾದಲ್ಲಿ ಮೊದಲ ಫ್ಯಾಕ್ಟರಿಯನ್ನ 1633 ದಲ್ಲಿ, ಇಯರ್ 1633 ಅಂದ್ರೆ 1633 ಏನ್ ಮಾಡಿತು, ಒಡಿಸ್ಸಾದಲ್ಲಿ ಒಂದು ಕಂಪನಿಯನ್ನ ಫ್ಯಾಕ್ಟರಿಯನ್ನ ಏನ್ ಮಾಡತ್ತದೋ ಸ್ಟಾರ್ಟ್ ಮಾಡತ್ತೆ ಅಂತ ನೋಡ್ತೀವಿ ಸರ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ 1615 ಅಲ್ಲಿ ಕಿಂಗ್ ಜೇಮ್ಸ್ ಫಸ್ಟ್. ನೋಡ್ರಿ 1615 ಅಲ್ಲಿ ಕಿಂಗ್ ಜೇಮ್ಸ್ ಫಸ್ಟ್ ಇನ್ನೊಬ್ಬ ರಾಯಭಾರಿಯನ್ನ ಜಹಾಂಗೀರ್ನ ಕೋಟೆ ಕಳಿಸ್ತಾನೆ ಸರ್. ಆ ವ್ಯಕ್ತಿನೇ ಯಾರು ಅಂತ ಕೇಳಿದ್ರೆ ಸರ್ ಥಾಮಸ್ ರೋ. ನೋಡಿ ಕಿಂಗ್ ಜೇಮ್ಸ್ ಫಸ್ಟ್ sent ಸರ್ ಥಾಮಸ್ ರೋ ಆಸ್ ಆನ್ ambassador to a Jahangir court of Jahangir. ಏನಾಯ್ತು, ಸೊ ಇಲ್ಲಿ ಜಹಾಂಗೀರ್ನ ಕೋರ್ಟ್ಗೆ ಥಾಮಸ್ ರೋ ಅವರನ್ನ ಏನ್ ಮಾಡ್ತಾರ, ಅಂಬಾಸೆಡರ್ ಆಗಿ ಏನ್ ಮಾಡ್ತಾರ, ಕಳಿಸ್ತಾರ ಅಂತ ನೋಡ್ತೀವಿ ಸರ್.
he was succeeded to obtaining permission from Jahangir for the company to trade and establish factories in all parts of Mughal empire. ನೋಡ್ರಿ, ಯಾರು ಸಕ್ಸಸ್ಫುಲ್ ಆಗಿ ಪರ್ಮಿಷನ್ ತಗೊಂಡ್ರು ಅಂತ ಕೇಳಿದ್ರೆ ಥಾಮಸ್ ರೋ. ನಂತರದಲ್ಲಿ ಬರ್ತಾರೆ ಸರ್ ಈ ಥಾಮಸ್ ರೋ ಅಂತಕ್ಕಂಥವ್ರು. ಎಷ್ಟರಲ್ಲಿ 1615ರಿಂದ 1619ರವರೆಗೆ ಇಲ್ಲೇ ವರ್ಕ್ ಮಾಡ್ತಾರೆ ಸರ್ ಇವರು. 1619ರವರೆಗೆ ಇಲ್ಲೇ ಇರ್ತಾರೆ. ಇದೇನ್ ಮಾಡ್ತಾರಂತಂದ್ರೆ ಇವ ಏನ್ ಮಾಡ್ತಾನೆ, ಜಹಾಂಗೀರನಿಗೆ ಬಹಳ ಮನವನ್ನು ಒಲಿಸ್ತಾನೆ. ಯಾಕಂದ್ರೆ ಈತ ವೈದ್ಯನಾಗಿದ್ದ. ನೋಡ್ರಿ, ಕ್ವಶನ್ ಕೇಳ್ತಾನೆ, ಸರ್ ಥಾಮಸ್ ರೋ ಅವರು ಅಂತ ಕೇಳ್ತಾನೆ ಸರ್. ಸರ್ ಥಾಮಸ್ ರೋ ಅವರು ಒಬ್ಬ ಗ್ರೇಟ್ ಆಗಿರ್ತಕ್ಕಂಥ ವೈದ್ಯನಾಗಿದ್ದ ಸರ್. ಇವ ಡಾಕ್ಟರ್ ಇದ್ದ, ಜೊತೆಗೆ ಅಂಬಾಸೆಡರ್ ಆಗಿ ಜಹಾಂಗೀರನ ಕೋಟಿ ಬಂದಿರ್ತಾನೆ. ಹೀಗಾಗಿ ಜಹಾಂಗೀರ್ ಆತನಿಗೆ ಏನಂದ್ರ ಬಹಳ ಪ್ರೀತಿ ಅಭಿಮಾನ ಇರ್ತದ. ಸೊ ಅದಕ್ಕೋಸ್ಕರ ಅವ ಏನ್ ಮಾಡ್ತಾನೆ, ನೂರ್ಜಾನಳ ಮಧ್ಯಸ್ಥಿಕೆಯಲ್ಲಿ ಎಂಟೈರ್ ಇಂಡಿಯಾದಾಗ ಎಲ್ಲಿ ಈ ಒಂದು ಮೊಘಲ್ ಎಂಪೈರಿಸಮ್ ಅದಲ್ಲ, ಅಲ್ಲಿ ಎಲ್ಲಿ ಬೇಕಲ್ಲಿ ಅವ್ರ ಸೆಟಲ್ಮೆಂಟ್ ಗಳನ್ನ ತಕ್ಕೊಳಕ್ಕೆ ಪರ್ಮಿಷನ್ ಗಳಿಸ್ಕೊಂಡ ಅಂತ ನೋಡ್ತೀವಿ ಸರ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನೋಡ್ತೀವಿ ಸರ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಜಹಾಂಗೀರ್ ಏನ್ ಮಾಡ್ತಾನೆ, ಫ್ಯಾಕ್ಟ್ರಿ ತಕ್ಕೊಳಕ ಇದು ಮಾಡ್ಲಕ್ಕ ಪರ್ಮಿಷನ್ ಕೊಡ್ತಾನೆ ಸರ್. ಆದ್ರ ಇವ್ರ ಜಾಗ ಕೊಡೋಣನೆ ಏನ್ ಮಾಡ್ತಾರ, ಸೊ ಅವ್ರ ಆಡಳಿತವನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಬರ್ತದೆ ಸರ್ ಅವರಲ್ಲಿ. ಯಾರಲ್ಲಿ? ಸೊ ಈ ಒಂದು ಇಂಗ್ಲಿಷರಲ್ಲಿ ತಮ್ಮ ಫ್ಯಾಕ್ಟ್ರಿಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ಅವ್ರು ಕೋಟೆಗಳನ್ನ ಕಟ್ಕೊಳಕಂತ ಹೋಗ್ತಾರೆ. ಆವಾಗ ಮತ್ತೆ ಮೊಘಲರಿಗೂ ಮತ್ತು ಇಂಗ್ಲಿಷರ ನಡುವೆ ಒಂದ್ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತದ, ಜಗಳ ನಡೀತವ ಅಂತ ನೋಡ್ತೀವಿ. ಏನಾಯ್ತು ನೋಡೋಣ ಸರ್. ಇಲ್ಲಿ ವಿಶೇಷವಾಗಿ ಇಲ್ಲಿ ನೋಡಿ, ದ ಈಸ್ಟ್ ಇಂಡಿಯಾ ಕಂಪ್ನಿ ಮೇಡ್ ಆನ್ ಅಟೆಂಪ್ಟ್ ಟು 45. ನೋಡ್ರಿ ಏನ್ ಮಾಡಿದ್ರು ಅವರು, ಕೋಟೆ ಕಟ್ಕೊಳಕ್ ವಿಚಾರ ಮಾಡಿದ್ರು. ದೇರ್ ಸೆಟಲ್ಮೆಂಟ್ಸ್ ಅಟ್ ದ ಸೂರತ್ ಒಳಗಡೆ ಅವರೊಂದು ಕೋಟೆ ಕಟ್ಟೋಣ ಅಂತ ವಿಚಾರ ಮಾಡಿದ್ರು ಸರ್. ಬಟ್ ದ ಮೊಘಲ್, ನೋಡ್ರಿ ಏನ್ ಮಾಡ್ತಾರೆ ಇವರು, ಮೊಘಲ್ ಫೇಲ್ಡ್ ದೇರ್ ಆಂಬಿಷನ್. ನೋಡಿ ಮೊಘಲ್ರ ಏನ್ ಮಾಡ್ಬಿಟ್ರು, ಅವ್ರು ಕಟ್ಕೋಬೇಕಂತಕ್ಕಂಥ ಆಸೆಗೆ ತಣ್ಣೀರ್ ಎರಚ್ಬಿಟ್ರು ಅಂತ ನೋಡ್ತೀವಿ ಸರ್. ತಣ್ಣೀರ್ ಎರಚ್ಬಿಟ್ರು. ಅಂಡ್ ಇಂಪರಿಸ್ಡ್ ಅಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಸರ್. ಯಾರು ಈ ಕೋಟೆ ಕಟ್ಕೋಬೇಕಂತ ನೋಡು ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಅಂತ ನೋಡ್ತೀವಿ ಸರ್. ದ ಇಂಗ್ಲಿಷಸ್, ಯಾರು ಇಂಗ್ಲಿಷ್ ಕೋಟೆ ಕಟ್ಕೊಂಡು ನಾವು ಇದು ಮಾಡ್ಕೋಬೇಕಂದ್ರು ಅವ್ರು ಹಿಡ್ಕೊಂಡೋಗಿ ಜೈಲಿಗೆ ಹಾಕಿದ್ರು. ಯಾಕ? ನಾವು ನಿಮ್ ರಕ್ಷಣೆಗಿರಾಗ ನಿಮ್ಗೆ ಅದಕ್ಕೆ ಕೋಟೆ, ನೀವು ಕೋಟೆ ಕಟ್ಕೊಂಡು ಅಲ್ಲಿ ಒಳಗಡೆ ಏನೇನ್ ಮಾಡ್ತೀರಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಸೊ ಈ ಒಂದು ಏನಂತಂದ್ರೆ ಇಬ್ಬರ ನಡುಬರ್ಕ ಕೋಟೆ ವಿಚಾರ ಬಂದಾಗ, ಕೋಟೆ ಕಟ್ಟಿಕೊಳ್ಳೋ ವಿಚಾರ ಬಂದಾಗ ಮೊಘಲ್ ಮತ್ತು ಬ್ರಿಟಿಷರ ನಡುವೆ ಏನ್ ನಡೀತು, ತಿಕ್ಕಾಟಗಳ ನಡೀತು ಅಂತ ನೋಡ್ತೀವಿ ಸರ್. ಅದಕ್ಕೆ ಅವ್ರು ಇಲ್ಲಿ ಬೇಡ ನಡೆ ಮೊಘಲರ ಬಲ್ಲೆ ಅಂತೇಳಿ ಸೌತ್ ಕಡೆ ಎಂಟ್ರಿ ಕೊಡ್ತಾರೆ ಸರ್. ನೋಡ್ರಿ ಇಲ್ಲಿ ನೆಕ್ಸ್ಟ್ ನೋಡಿ, ದೇರ್ ಫಾರ್ ದ ಕಂಪ್ನಿ ಡಿಸೈಡೆಡ್ ಟು ಶಿಫ್ಟ್ ದೇರ್ ಫೋಕಸ್ ಟು ಸೌತ್. ಅವ್ರ ಏನ್ ಮಾಡಿದ್ರು, ಬ್ಯಾಡ ಇಲ್ಲಿ ಮೊಘಲರ ಜೊತೆ ಹೊಡೆದಾಡ್ಕೋತ ಕುಂದರೋದು, ಜೈಲಿಗೆ ಹೋಗೋದು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಸೌತ್ ಕಡೆ ಬರಬೇಕು ಅಂತ ವಿಚಾರ ಮಾಡಿದ್ರು. ಯಾಕೆ ವಿಚಾರ ಮಾಡಿದ್ರು? ಬಿಕಾಸ್ ದೇ ಡಿಡ್ ನಾಟ್ ಹ್ಯಾವ್ ಅ ಫೇಸ್ ಟು ಸ್ಟ್ರಾಂಗ್ ಇಂಡಿಯನ್ ಗೌರ್ಮೆಂಟ್ ದೇರ್. ಯಾರು ಇಲ್ಲಿ ಸ್ಟ್ರಾಂಗ್ ಇದ್ದಿದ್ದಿಲ್ಲ ಸರ್ ಸೌತ್ ಅಲ್ಲಿ. ಎಲ್ಲಿ? ಈ ದಕ್ಷಿಣ ಭೂಭಾಗದಲ್ಲಿ ಯಾರು ಹಂಗ್ ಸ್ಟ್ರಾಂಗ್ ಇದ್ದಿದ್ದಿಲ್ಲ. ಅದಕ್ಕೆ ಅವ್ರು ಏನ್ ತಿಳ್ಕೊತಾರ, ಸೌತ್ ದಾಗ ಹೋಗಿ ನಾವು ಈ ಕೋಟೆಗಳನ್ನ ಕಟ್ಕೋಬಹುದು ಮತ್ತು ವ್ಯಾಪಾರವನ್ನ ಮಾಡ್ಕೊಳ್ಳೋಣ ಅನ್ನುವಂತ ವಿಚಾರಕ್ಕೆ ಬಂದ್ಬಿಟ್ರು ಸರ್. ಅದಕ್ಕೋಸ್ಕರ ಅವರು ಸೌತ್ ಕಡೆ ಏನ್ ಮಾಡ್ತಾರ, ಎಂಟ್ರಿ ಕೊಡ್ತಾರ ಅಂತ ನೋಡ್ತೀವಿ ಸರ್. ಅದೇ ರೀತಿಯಲ್ಲಿ ಅವ್ರ ಏನ್ ಮಾಡ್ತಾರ, ಮದ್ರಾಸ್, ನೋಡ್ರಿ ಮದ್ರಾಸ್ ಅಲ್ಲಿ ಏನ್ ಮಾಡ್ತಾರ, ಸೊ ಬಂದು ಅವ್ರು ಒಂದು ಸೆಟಲ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂತ ನೋಡ್ತೀವಿ ಸರ್. 1632 ನೋಡ್ರಿ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ 1632ದಲ್ಲಿ ನೋಡ್ರಿ 1632ದಲ್ಲಿ ಸುಲ್ತಾನ್ ಆಫ್ ಗೋಲ್ಕೊಂಡಾ, ನೋಡ್ರಿ ಗೋಲ್ಕೊಂಡಾದ ಸುಲ್ತಾನ್ ಹತ್ರ ಬರ್ತಾರ. ಬಂದು ಏನ್ ಮಾಡ್ತಾರ, ಸಾಕಷ್ಟು ವಿನಂತಿಗಳನ್ನ ಮಾಡ್ಕೋತಾರ. ಆವಾಗ ಗೋಲ್ಕೊಂಡಾ ಆಫ್ ಸುಲ್ತಾನ ಏನ್ ಮಾಡ್ತಾನ, ಇಸ್ಯೂಡ್ ಗೋಲ್ಡನ್ ಫರ್ಮಾನ್ ಇನ್ ಫೇವರ್ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ನೋಡ್ರಿ ಈಸ್ಟ್ ಇಂಡಿಯಾ ಕಂಪ್ನಿ ಏನ್ ಕೇಳಿತ್ತಲ್ಲ ಆ ತರ ಅವ ಏನ್ ಮಾಡ್ತಾನ, ಒಂದು ಗೋಲ್ಡನ್ ಫರ್ಮಾನ್ ಅನ್ನ ಹೊರಡಿಸ್ತಾರ ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಆ ಫರ್ಮಾನ್ ಅಲ್ಲಿ ಏನಿತ್ತು, ವಿಚ್ ಅಲೌಡ್ ದೆಮ್ ಟು ಟ್ರೇಡ್
from the port, trade from the port of Golconda from annual payment of 500 pagoda. ನೋಡ್ರಿ ಏನ್ ಹೇಳ್ತದ, 500 ಪಗೋಡ್ ಕೊಟ್ಟು ನೀವು ವ್ಯಾಪಾರ ಮಾಡ್ಕೋರಿ ಅಂತ ಹೇಳ್ಬಿಟ್ಟ ಸರ್, ಟ್ರೇಡ್ ಮಾಡ್ಕೋರಿ ಗೋಲ್ಕೊಂಡಾದೊಳಗೆ ಅಂತ ಪರ್ಮಿಷನ್ ಅನ್ನ ಕೊಟ್ಟ. ಯಾರು? ಸೊ ಸುಲ್ತಾನ್ ಆಫ್ ಗೋಲ್ಕೊಂಡ ಗೋಲ್ಡನ್ ಫರ್ಮಾನ್ ಅನ್ನು ಹೊರಡಿಸಿ ಹೇಳ್ತಾನ, ನೀವು ಗೋಲ್ಕೊಂಡಾದಲ್ಲಿ ಬೇಕಾದಂಗ ವ್ಯಾಪಾರ ಮಾಡ್ರಿ, ಸೊ ಅನ್ಯುವಲಿ ಏನ್ ಮಾಡ್ರಿ 500 ಪಗೋಡ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟ ಸರ್. ಅದು ಅವ್ರಿಗೆ ಭಾರಿ ಬೆನಿಫಿಷನ್ ಸಿಕ್ತು, ಅಲ್ಲಿ ಬಹಳ ಲಾಭವನ್ನು ಗಳಿಸ್ಕೋತಾರ ಅವರು ಅಂತ ನೋಡ್ತೀವಿ ಸರ್. ಇನ್ 1639 ಫ್ರಾನ್ಸಿಸ್ ಡೇ was the succeeded in the obtaining Madras on lease from Raja of Chandragiri and shifted their factory to Madras. ನೋಡ್ರಿ ಅವನ್ ಫ್ಯಾಕ್ಟರಿ ಎಲ್ಲ ಏನ್ ಮಾಡ್ತಾನೆ, ಸೊ ಎಲ್ಲಾ ಫ್ಯಾಕ್ಟರಿಗಳು ಈಸ್ಟ್ ಗೆ ಏನಿದ್ವಲ್ಲ ಎಲ್ಲವುಗಳು ಮಡ್ರಾಸ್ಗೆ ಶಿಫ್ಟ್ ಆಗ ನೋಡ್ಕೋತಾರ ಅವರು ಅಂತ ನೋಡ್ತೀವಿ. ದ ರಾಜ ಗ್ರಾಂಟೆಡ್ ದ ಪರ್ಮಿಷನ್, ಏನೇನ್ ಪರ್ಮಿಷನ್ ಕೊಟ್ಟಿದ್ದ ನೋಡ್ರಿ, ಕಂಪ್ನಿ ಟು 45 ಅಂದ್ರೆ ಕೋಟೆ ಕಟ್ಕೋಬಹುದು, 45 ಮಡ್ರಾಸ್ ಅಂದ್ರೆ ಮದ್ರಾಸ್ ಅಲ್ಲಿ ಕೋಟೆ ಕಟ್ಕೊಳಕ್ ಅವಕಾಶ ಕೊಟ್ಟ. ಟು ಅಡ್ಮಿನಿಸ್ಟರ್ ಅಂದ್ರೆ ಅವ್ರಿಗೆ ಆಡಳಿತ ಮಾಡ್ಕೊಳಕ್ ಹೇಳ್ದ. ಸೊ ಟು ಕ್ವಾಯಿನ್ ದ ಮನಿ, ನೋಡ್ರಿ ಅವ್ರಿಗೆ ಹಣವನ್ನ ಪ್ರಿಂಟ್ ಹಾಕೊಳಕ್ ಹೇಳ್ದ. ಅದ್ರ ಪ್ರತಿಫಲವಾಗಿ ಏನ್ ಪಡ್ಕೋತಾನವ ಅಂದ್ರ, ಇನ್ ರಿಟರ್ನ್ ಇಂಗ್ಲಿಷ್ ಪ್ರಾಮಿಸ್ ಟು ಪೇ ಹಿಮ್ ಹಾಫ್ ಆಫ್ ದ ಕಸ್ಟಮ್ ರೆವಿನ್ಯೂ ಆಫ್ ದ ಪೋರ್ಟ್. ಆ ಪೋರ್ಟ್ ಒಳಗಡೆ ಬರ್ತಕ್ಕಂತ ರೆವಿನ್ಯೂ ಏನಿರ್ತದ ನೋಡ್ರಿ, ಅದ್ರ ಅರ್ಧದಷ್ಟು ರೆವಿನ್ಯೂ ಏನ್ ಮಾಡ್ತೀವಿ, ನಿಮಗ್ ವಾಪಸ್ ಕೊಡ್ತೀವಿ ಅಂತಕ್ಕಂಥದ್ದು ಪ್ರಾಮಿಸ್ ಮಾಡ್ತಾರ ಅವ್ರಿಗೆ ಅಂತ ನೋಡ್ತೀವಿ. ಏನ್ ಮಾಡ್ತಾರ, ಪ್ರಾಮಿಸ್ ಮಾಡ್ತಾರ. ಹಾಫ್ ಆಫ್ ದ ಕಸ್ಟಮ್ ಅನ್ನ ನೋಡ್ರಿ, ಹಾಫ್ ಆಫ್ ದ ಕಸ್ಟಮ್ ಅನ್ನ ಏನ್ ಮಾಡ್ತೀವಿ, ಸೊ ರೆವಿನ್ಯೂ ದನ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಪೋರ್ಟ್ ಒಳಗಡೆ ಬರೋದು ಅಂತ ಹೇಳಿ ಒಂದ್ ಪೋರ್ಟ್ ಅನ್ನ ಕಟ್ಕೊಳಕ ಸ್ಟಾರ್ಟ್ ಮಾಡಿದ್ರು ಸರ್. ಒಂದ್ ಪೋರ್ಟ್ ಕಟ್ತಾರ, ಅದ್ರ ಹೆಸರು ಏನು ನೋಡ್ರಿ, ಇಂಗ್ಲಿಷ್ ಸೆಟಪ್ ಅಂಡ್ ಬಿಲ್ಟ್ ಅ ಸ್ಮಾಲ್ ಫ್ಯಾಕ್ಟರಿ ನೇಮ್ಡ್ ಸೊ ಫೋರ್ಟ್ ಜಾರ್ಜ್. ಏನಂತ ಕೋಟೆ ಕಟ್ತಾರ, ಫೋರ್ಟ್ ಜಾರ್ಜ್. ನಿಮ್ಗೆ ಗೊತ್ತಿರ್ಲಿ, ಬ್ರಿಟಿಷರು ಭಾರತದಲ್ಲಿ ಮೊದಲ ಕಟ್ಟಿದ ಕೋಟೆ ಅಂದ್ರೂ ಇದೆ, ಮತ್ತು ಪೂರ್ವಕ್ಕೆ ಕಟ್ಟಿದ ಮೊದಲ ಐರೋಪ್ಯ ಕೋಟೆ ಅಂದ್ರೂ ಕೂಡ ಯಾವುದು, ಇದೇ ಸೆಂಟ್ ಜಾರ್ಜ್ ಕೋಟೆ ಅಂತ ನೋಡ್ತೀವಿ ಸರ್. ಯಾವುದು, ಜಾರ್ಜ್ ಪೋರ್ಟ್ ಅಂತ ನೋಡ್ತೀವಿ ಸರ್. ಫೋರ್ಟ್ ಜಾರ್ಜ್ ಅಂತಕ್ಕಂಥದ ಏನ್ ಮಾಡ್ತಾರ, ಮೊದಲ ಬಾರಿಗೆ ಅವರು ಏನ್ ಮಾಡ್ತಾರ, ಕಟ್ತಾರ, ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರ ಅಂತ ನೋಡ್ತೀವಿ ಸರ್. ಇಟ್ ವಾಸ್ ದ ಫಸ್ಟ್ ಪೋರ್ಟ್ ಕನ್ಸ್ಟ್ರಕ್ಟೆಡ್ ಬೈ ದ ಬ್ರಿಟಿಷ್ ಇನ್ ಇಂಡಿಯಾ 1644 ಅಂತ ಹೇಳ್ತಾರೆ ಸರ್. ಎಷ್ಟರಾಗಿ ಇದನ್ನ ಬಿಲ್ಟ್ ಮಾಡಿದಾರೆ ಸರ್ ಅಂತ ಕೇಳಿದ್ರೆ 1644ರಲ್ಲಿ ಅಂತ ನೋಡ್ತೀವಿ ಸರ್. ಎಷ್ಟರಲ್ಲಿ, 1644ರಲ್ಲಿ. ಇನ್ನೇನ್ ಮಾಡಿದ್ರು ನೋಡೋಣ ಸರ್. 1690ದಲ್ಲಿ ಅಂದ್ರೆ 1690ರಲ್ಲಿ ದ ಕಂಪ್ನಿ ಬಾಟ್ ದ ಪೋರ್ಟ್ ದೇವನಪಟ್ಟಣಂ ನಿಯರ್ ಮಡ್ರಾಸ್ ಅಂಡ್ ರಿನೇಮ್ಡ್ ಆಸ್ ಪೋರ್ಟ್ ಸೆಂಟ್ ಡೇವಿಡ್. ನೋಡ್ರಿ ಇಲ್ಲೇ ನಿಯರ್ ಅಲ್ಲಿ ಏನ್ ಮಾಡ್ತಾರ, ಸೆಂಟ್ ಜಾರ್ಜ್ ನಿಯರ್ ಅಲ್ಲಿ ಇನ್ನೊಂದು ಕಟ್ತಾರ. ಯಾವ್ದು ಪೋರ್ಟ್ ಕಟ್ತಾರ ಸರ್ ಅಂತ ಕೇಳಿದ್ರೆ ಸೆಂಟ್ ಡೇವಿಡ್ ಅಂತ, ಸೆಂಟ್ ಡೇವಿಡ್ ಪೋರ್ಟ್ ಅನ್ನ ಕಟ್ತಾರ ಅಂತ ನೋಡ್ತೀವಿ ಸರ್. ಇದು ಸೊ ಎರಡನೇ ಕೋಟೆ ಆಗಿತ್ತು ಅಂತ ನೋಡ್ತೀವಿ. ಬಟ್ ಈ ಡೇವಿಡ್ ಕೋಟೆ ನೋಡ್ರಿ, ಇಲ್ಲಿ ಸೆಂಟ್ ಜಾರ್ಜ್ ಕಟ್ಲಕ ರಾಜ ಆಫ್ ಚಂದ್ರಗಿರಿ ಅವರಿಂದ ಪರ್ಮಿಷನ್ ತಗೊಂಡಿದ್ರು ಸರ್. ಅದೇ ರೀತಿ ಈ ಸೆಂಟ್ ಡೇವಿಡ್ ಕಟ್ಬೇಕಾದ್ರ ದಿಸ್ ಪೋರ್ಟ್ ವಾಸ್ ಅಬ್ಟೈನ್ಡ್ ಫ್ರಮ್ ದ ಮರಾಠಾಸ್ ಅಂತ ನೋಡ್ತೀವಿ. ಮರಾಠರ ಪರ್ಮಿಷನ್ ಅನ್ನ ತಗೊಂಡ್ ಕಟ್ಟಿದ್ರು, ಅಂದ್ರೆ ಅದು ಮರಾಠರಿಗೆ ಸಂಬಂಧಿಸಿದ ಲ್ಯಾಂಡ್ ಅಲ್ಲಿ ಇದು ನಿರ್ಮಾಣ ಆಗಿತ್ತು ಅಂತ ನೋಡ್ತೀವಿ ಸರ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಬೆಂಗಾಲ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಹೊಂದಿದ್ರು ಅವರು ಅಂತ ನೋಡೋಣ ಸರ್. 1651 ನೋಡ್ರಿ, 1651 the English set up their first factory at Hooghly.
ನೋಡ್ರಿ ಬೆಂಗಾಳದ ಎಲ್ಲಿ ಹುಗ್ಲಿ ಎಂಬಲ್ಲಿ ಒಂದು ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡ್ತಾರ. ಆಫ್ಟರ್ ರಿಸೀವಿಂಗ್ ಪರ್ಮಿಷನ್ ಫ್ರಮ್ ದ ಸುಲ್ತಾನ್ ಸುಜಾ ಅಂತ ನೋಡ್ತೀವಿ ಸರ್. ಸುಲ್ತಾನ್ ಸುಜಾ ಅವರಿಂದ ಅನುಮತಿಯನ್ನ ತಗೊಂಡು ಏನ್ ಮಾಡ್ತಾರ ಈ ಫ್ಯಾಕ್ಟರಿಯನ್ನ ಕಟ್ತಾರ. ದ ಸುಬೇದಾರ್ ಆಫ್ ಬೆಂಗಾಲ್, ಅವ ಏನಿದ್ದ ಸುಲ್ತಾನ್ ಸುಜೆ ಏನನ್ನೋನು ಸುಬೇದಾರ್ ಆಫ್ ಬೆಂಗಾಲ್ ಇದ್ದ. ಅವನಿಂದ ಪರ್ಮಿಷನ್ ಅನ್ನ ತಗೊಂಡು ಹುಗ್ಲಿದಲ್ಲಿ ಏನ್ ಮಾಡ್ತಾರೆ ಒಂದು ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾರ ಅಂತ ನೋಡ್ತೀವಿ ಸರ್. ದೆನ್ 1658 ಆಲ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಇನ್ ಬೆಂಗಾಲ್, ಬಿಹಾರ್, ಒಡಿಸ್ಸಾ ಅಂಡ್ ಕೋರಮಂಗಲ ಕೋಸ್ಟ್ ಅಂತ ನೋಡ್ತೀವಿ ಸರ್. ಕೋರಮಂಗಲ ಕೋಸ್ಟ್ ವೇರ್ ಬಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಫೋರ್ಟ್ ಜಾರ್ಜ್. ನೋಡ್ರಿ ಏನ್ ಮಾಡ್ತಾರ ಅವರು, ಈ ಫೋರ್ಟ್ ಜಾರ್ಜ್ ಅಂತ ಏನಿತ್ತಲ್ರಿ, ಇಲ್ಲಿ ಹೇಳಿದ್ನಲ್ಲ ಆಗ್ಲೇನೆ ನಮ್ಮ ಸೌತ್ ಅಲ್ಲಿ ಕಟ್ಟಿರ್ತಕ್ಕಂತ ಆ ಪೋರ್ಟ್ ಇತ್ತು ನೋಡಿ ಸೆಂಟ್ ಜಾರ್ಜ್, ಅದ್ರ ಅಂಡರ್ಗೆ ಏನ್ ಮಾಡ್ತಾರ ಬೆಂಗಾಲ, ಬಿಹಾರ, ಒಡಿಸ್ಸಾ, ಕೋರಮಂಗಲ ಕೋಸ್ಟ್ ಏನ್ ಬರ್ತಿದ್ ನೋಡ್ರಿ ಅಷ್ಟು ಯಾವ್ದ್ರ ಅಂಡರ್ ತರ್ತಾರ ಅಂದ್ರ ಸೆಂಟ್ ಜಾರ್ಜ್ ಅಂಡರ್ ತಂದ್ರು ಅಂತ ನೋಡ್ತೀವಿ. ಅಂದ್ರೆ ಇದು ಹೆಡ್ ಕ್ವಾರ್ಟರ್ ಆಗ್ಬಿಡ್ತು ಅವ್ರಿಗೆ ಅಂತ ನೋಡ್ತೀವಿ ಸರ್. ಮಡ್ರಾಸ್ ನ ಸೆಂಟ್ ಜಾರ್ಜ್ ಫೋರ್ಟ್ ಏನಾಯ್ತು ಅವ್ರಿಗೆ ಹೆಡ್ ಕ್ವಾರ್ಟರ್ ಆಗಿತ್ತು ಅಂತ ನೋಡ್ತೀವಿ ಸರ್. ಯಾವುದು ಸೆಂಟ್ ಜಾರ್ಜ್ ಫೋರ್ಟ್ ಏನಾಗಿತ್ತು ಹೆಡ್ ಕ್ವಾರ್ಟರ್ ಆಗಿತ್ತು ಅಂತ ನೋಡ್ತೀವಿ. ದೆನ್ 1690 ನೋಡ್ರಿ, ದೆನ್ 1690 ಜಾಬ್ ಚಾರ್ನಾಕ್, ಯಾರ್ರಿ ಜಾಬ್ ಚಾರ್ನಾಕ್ ಬಿಲ್ಟ್ ಆಫ್ ಅ ಫ್ಯಾಕ್ಟರಿ ಅಟ್ ಸುತನತಿ. ನೋಡ್ರಿ ಸುತನತಿ ಎಂಬಲ್ಲಿ ಒಂದು ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ತಾನೆ, ವಿಚ್ ವಾಸ್ ದ ಫೋರ್ಟಿಫೈಡ್. ನೋಡ್ರಿ ಅದಕ್ಕೆ ಏನ್ ಮಾಡ್ತಾನ ಕೋಟೆನೂ ಕಟ್ತಾನ 1696 ಅಲ್ಲಿ, fortified in 1696 and came to be known as Fort William. ನೋಡ್ರಿ ಅದಕ್ಕೆ ಏನಂತ ಹೆಸರಿತ್ತು, ಏನಂತ ಹೆಸರಿಂದ ಪ್ರಖ್ಯಾತಿಯನ್ನು ಪಡ್ಕೋತಂದ್ರ ಫೋರ್ಟ್ ವಿಲಿಯಂ ಅಂತ ಆಯ್ತು ಸರ್. ಎಲ್ಲಿ ಕೋಲ್ಕತ್ತಾ ಸುತನತಿ ಎಂಬಲ್ಲಿ ಸ್ಟಾರ್ಟ್ ಮಾಡ್ದ ಅದನ್ನ ಅಂತ ನೋಡ್ತೀವಿ ಸರ್. ಆಫ್ಟರ್ ಸರ್ 1698 ದ ಕಂಪ್ನಿ ರಿಸೀವ್ಡ್ ದ ಪರ್ಮಿಷನ್. ನೋಡ್ರಿ ಏನ್ ಪರ್ಮಿಷನ್ ತಗೋತು ಕಂಪ್ನಿ ಅಂತಂದ್ರ ಫ್ರಮ್ ದ ಸುಬೇದಾರ್ ಆಫ್ ಬೆಂಗಾಲ್ ಅಜಿಮ್ ಅಸ್ ಶಾನ್ ದ ಜಮೀನ್ದಾರಿ ರೈಟ್ಸ್ ಅಂತ ನೋಡ್ತೀವಿ ಸರ್. ಸುಬೇದಾರ್ ಆಫ್ ಬೆಂಗಾಲ್ ನಿಂದ ಏನ್ ಪಡಿತು ಅಂತ ಕೇಳಿದ್ರೆ ಜಮೀನ್ದಾರಿ ರೈಟ್ಸ್ ಅನ್ನ ಪಡಿತಾರೆ ಸರ್ ಇವರು. ಜಮೀನ್ದಾರಿ ರೈಟ್ಸ್ ಮೀನ್ಸ್ ಟ್ಯಾಕ್ಸ್ ಕಲೆಕ್ಟೆಡ್ ಪವರ್ ಅಂತ ನೋಡ್ತೀವಿ ಸರ್. ರೈಟ್ ಟು ಕಲೆಕ್ಟ್ ರೆವಿನ್ಯೂ ಅಂತ ನೋಡ್ತೀವಿ. ಈ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂತ ಪರ್ಮಿಷನ್ ಅನ್ನ ತಗೊಂಡ್ರು ಅಂತ ನೋಡ್ತೀವಿ ಸರ್. ಎಲ್ಲೆಲ್ಲಿ ತಗೊಂಡ್ರು ಅಂತ ಕೇಳಿದ್ರೆ ಸುತನತಿ, ಕಾಲಿಕಟ್ ಅಂಡ್ ಗೋವಿಂದಪುರ, ಈ ಮೂರು ಒಂದು ಹಳ್ಳಿಗಳಲ್ಲಿ ಏನ್ ಮಾಡ್ತಾರ ಟ್ಯಾಕ್ಸ್ ಕಲೆಕ್ಟಿಂಗ್ ಪವರ್ ನ ತಗೊಂಡು ಈ ಮೂರು ತಮ್ಮ ಕಂಟ್ರೋಲ್ ತಗೊಂಡು ಏನ್ ಮಾಡ್ತಾರ ಇದ್ದ ಸೊ ಸೆಂಟ್ ಫೋರ್ಟ್ ವಿಲಿಯಂ ನ ಅಂಡರ್ ಕೊಟ್ರು ಅಂತ ನೋಡ್ತೀವಿ ಸರ್. ನಮ್ ಕ್ವಶನ್ ಕೇಳ್ತಾನೆ ಈ ಮೂರು ನಗರಗಳನ್ನ ಖರೀದಿ ಮಾಡಿ ಫೋರ್ಟ್ ವಿಲಿಯಂ ಅನ್ನ ದುರಸ್ತಿ ಮಾಡಿದವರು ಯಾರು ಅಥವಾ ಇಲ್ಲಿ ಕೋಟೆ ಕಟ್ಟಿದವರು ಯಾರು ಅಂತ ಕೇಳ್ತಾನೆ. ಯಾರ ಹೆಸರು ಹೇಳ್ಬೇಕು, ಜಾಬ್ ಚಾರ್ನಾಕ್ ಅಂತ ಹೇಳ್ಬೇಕು ಸರ್. ಯಾವಾಗ ಇದು ಕಂಪ್ಲೀಟ್ ಆಗಿ ಈ ತರ ರೆವಿನ್ಯೂ ಕನೆಕ್ಷನ್ ಪವರ್ ಪಡಿತಲ್ಲ 1698 ರೊಳಗ, ಅವತ್ತಿನಿಂದ ಏನಾಯ್ತು ಅಂತ ಕೇಳಿದ್ರೆ ಈ ಫೋರ್ಟ್ ವಿಲಿಯಂ ಅಂತಕ್ಕಂಥದ್ದು ಸೊ ಹೆಡ್ ಕ್ವಾರ್ಟರ್ ಆಯ್ತು ಇವ್ರಿಗೆ ಅಂತ ನೋಡ್ತೀವಿ ಸರ್. ನೋಡ್ರಿ ಮೊದಲು ಸೂರತ್ ಅಲ್ಲಿ ಅವ್ರ ಕಂಪ್ನಿ ಇತ್ತು, ರೀ ಸೂರತ್ದಾಗಿತ್ತು, ಅಲ್ಲಿ ಹೊಡೆದಾಕಣ ಬಿಟ್ಕೊಂಡ್ ಬಂದ್ ಏನ್ ಮಾಡಿದ್ರು ಮದ್ರಾಸ್ ನಿಂದ ಏನ್ ಮಾಡ್ತಾರ ಸೆಂಟ್ ಜಾರ್ಜ್ ನಿಂದ ಫೋರ್ಟ್ ವಿಲಿಯಂ ಅವ್ರದ ಕಂಪ್ನಿ ಹೆಡ್ ಕ್ವಾರ್ಟರ್ ಅನ್ನ ಚೇಂಜ್ ಮಾಡ್ತಾರ ಸರ್. ಸರ್ ಇದು 1698 ರಿಂದ ಹಿಡಿದ ಎಲ್ಲಿ ತನಕ ಸರ್ ಅಂತ ಕೇಳಿದ್ರೆ 1911 ತನಕ ಕೋಲ್ಕತ್ತಾನೇ ಏನಿತ್ತು ಅವ್ರಿಗೆ ರಾಜಧಾನಿ ಇತ್ತು ಸರ್. ಬ್ರಿಟಿಷರ್ ರಾಜಧಾನಿ ಅಥವಾ ಹೆಡ್ ಕ್ವಾರ್ಟರ್ ಯಾವ್ದು ಅಂದ್ರೆ ಅದೇ ಇತ್ತು. ಸೊ ಯಾವಾಗ ನೋಡ್ರಿ ಯಾವಾಗ ಸರ್ 1911 ಒಳಗ ನೋಡ್ರಿ 1911 ಒಳಗೆ ಏನಾಯ್ತು ಸೊ ಅದನ್ನ ಡೆಲ್ಲಿ ಶಿಫ್ಟ್ ಮಾಡ್ಕೋತಾರ ಸರ್. ಬರುತ್ತೆ ಹೇಳ್ತೀನಿ ಮುಂದೆ ಇತಿಹಾಸದಲ್ಲಿ. ಸೊ ಹಾರ್ಡಿಜ್ ಸೆಕೆಂಡ್ ಹತ್ ಬರ್ತಾನೆ. ಸೊ ಅವ್ರ ಕಾಲದಲ್ಲಿ ಏನ್ ಮಾಡ್ತಾರೆ ಡೆಲ್ಲಿ ಶಿಫ್ಟ್ ಮಾಡ್ತಾರ ಅದನ್ನ ಅಂತ ನೋಡ್ತೀವಿ ಸರ್. ಓಕೆ, the factories in Bengal were placed under the Fort William. ನೋಡ್ರಿ
ಏನ್ ಮಾಡ್ತಾರ, ದ ಫ್ಯಾಕ್ಟರೀಸ್ ಇನ್ ಬೆಂಗಾಲ್ ವರ್ ಪ್ಲೇಸ್ಡ್ ಅಂಡರ್ ದ ಪೋರ್ಟ್ ವಿಲಿಯಂ. ಪೋರ್ಟ್ ವಿಲಿಯಂ ನ ಅಂಡರ್ ಕೆಲ್ಲಾನು ಕೊಡ್ತಾರ ಅಂತ ನೋಡ್ತೀವಿ. ಲೇಟರ್ ಆನ್ ದಿ ಸ್ಮಾಲ್ ವಿಲೇಜಸ್ ಗ್ರೋ ಇನ್ ಟು ಅ ಸಿಟಿ ಆಫ್ ನೌ ಆಸ್ ಕಲ್ಕತ್ತಾ. ನೋಡ್ರಿ, ಕಲ್ಕತ್ತಾ ಅಂತಕ್ಕಂಥ ದೊಡ್ಡ ಸಿಟಿ ಆಗಿ ಅದೇನ್ ಮಾಡುತ್ತೆ, ಬೆಳವಣಿಗೆಯನ್ನ ಹೊಂದಿತು ಅಂತ ನೋಡ್ತೀವಿ ಸರ್. ದೆನ್ ಬಾಂಬೆದೊಳಗೆ ಹೆಂಗ ಅವ್ರು ಡೆವಲಪ್ ಆದ್ರ, ಯಾರ್ದು ರೊಕ್ಕ ಎಲ್ಲಮ್ಮನ್ ಜಾತ್ರೆ. ಯಾಕೆ ಹಿಂಗ ಅಂತೀರಿ ಸರ್ ಅಂತ ಕೇಳಿದ್ರೆ, ನೋಡ್ರಿ ಇಲ್ಲಿ ಇಂಗ್ಲೆಂಡಿನ ಕಿಂಗ್ ಚಾರ್ಲ್ಸ್ ಸೆಕೆಂಡ್, ಯಾರೀ ಚಾರ್ಲ್ಸ್ ಸೆಕೆಂಡ್ ಏನ್ ಮಾಡ್ತಾನಂದ್ರೆ, ಪೋರ್ಚುಗಲ್ ಪ್ರಿನ್ಸೆಸ್ ಅಂದ್ರೆ ಯುವರಾಣಿಯಾಗಿರ್ತಕ್ಕಂಥ ಕ್ಯಾಥರಿನ್ ಆಫ್ ಬ್ರಿಗೆಂಜಾ ಅವ್ರನ್ನ ಮದುವೆ ಆಗಿದ್ದಕ್ಕ ಬಾಂಬೆಯನ್ನ ಏನ್ ಮಾಡ್ತಾನ, ಡೌರಿ ಆಗಿ ತೋತಾನಂತ. ನೋಡ್ರಿ, ವರದಕ್ಷಿಣೆ. ಎಲ್ಲೋ ಇರೋ ವ್ಯಕ್ತಿ ನೋಡ್ರಿ, ಇಂಗ್ಲೆಂಡ್ ರಾಜ ಪೋರ್ಚುಗೀಸ್ ಹುಜಿಗೆ ಮದುವೆ ಆತಾನ. ಈಕಿ ಏನ್ ತಗೊಂಡೋದ್ಲ, ಬಾಂಬೆ ತಗೊಂಡೋದ್ಲು ಸರ್. ಅವ ರಾಜ ಏನ್ ಮಾಡ್ತಾನಂದ್ರ, ತನ್ನ ಕೈಲಿ ಆ ಬಾಂಬೆ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಅದಕ್ಕ ದ ಕಿಂಗ್ ಟ್ರಾನ್ಸ್ಫರ್ಡ್ ದ ಬಾಂಬೆ ಟು ದ ಕಂಪ್ನಿ ಆನ್ ಆನ್ ಆನ್ಯುವಲ್ ರೆಂಟ್ ಆಫ್ 10 pounds. ನೋಡ್ರಿ, 10 pound ಏನ್ ಮಾಡ್ಬಿಟ್ಟ, ಲೀಸ್ ಕೊಟ್ಬಿಟ್ಟ ಸರ್. ತಗೊಂಡ್ ನೀವೇ ನಡ್ಸ್ಕೊಂಡವ್ರಿ ಅಂತ. ಸೂನ್ ಬಾಂಬೆ ರಿಪ್ಲೇಸ್ ದ ಸೂರತ್. ನೋಡ್ರಿ, ಸೂರತ್ ಕಿಂತ ಬಹಳ ಜಲ್ದಿನೇ ಅದು ಡೆವಲಪ್ಮೆಂಟ್ ಅನ್ನ ಹೊಂದಿತ್ತು. ಚೀಪ್ ಡಿಪೋರ್ಟ್ ಆಫ್ ದ ಕಂಪ್ನಿ, ವೆಸ್ಟ್ ಇರ್ತಕ್ಕಂಥ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ಳುವಂತ ಹೆಡ್ ಕ್ವಾರ್ಟರ್ ಅದಾಗಿ ಬೆಳೀತದ ಅಂತ ನೋಡ್ತೀವಿ. ಸೊ ಟು ವೆಸ್ಟ್ ಕೋಸ್ಟ್. ನೋಡ್ರಿ, ವೆಸ್ಟ್ ಕೋಸ್ಟ್ ನ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ತಕ್ಕಂಥ ಹೆಡ್ ಯಾವ್ದಾಗ್ತದ ಅಂತ ಕೇಳಿದ್ರೆ ಬಾಂಬೆ ಆಗಿ ಬೆಳೀತದ ಅಂತ ನೋಡ್ತೀವಿ. ಬಟ್ ಇದು ಡೌರಿಯಾಗಿ ಬಂದದ್ದು ಅಂತ ಗೊತ್ತಿರ್ಬೇಕು. ಯಾರು ತಗೊಂಡ್ಬಂದಳು ಅಂತ ಕೇಳಿದ್ರೆ ಪೋರ್ಚುಗೀಸ್ ರಾಣಿ ಕ್ಯಾಥರಿನ್ ಬ್ರಿಗೆಂಜಾ ಅವ್ರು ತಗೊಂಡ್ಬರ್ತಾರ ಅಂತ ನೋಡ್ತೀವಿ ಸರ್. ಏನ್ ಮಾಡ್ತಾಳ, ಬ್ರಿಗೆಂಜಾ ಅವಳು ತಗೊಂಡ್ ಹೋಗ್ತಾಳ. ಅದಕ್ಕೆ ಇದೇ ಸಂಬಂಧ ನೋಡ್ರಿ ಎಟ್ ಗಟ್ಟಿ ಮಾಡಿತಾವ್ರಿಗೆ ಅಂತ ಕೇಳಿದ್ರ, ಸರ್ ಪೋರ್ಚುಗೀಸರ ಭಾರತಕ್ಕೆ ಬಂದ ಮೊದಲ ವಿದೇಶಿಯರು ಅಂತ ಕೇಳಿದ್ರೆ ಪೋರ್ಚುಗೀಸರು 1498 ಬಂದ್ರು ಸರ್. ಎಷ್ಟ್ರಾಗ ಸರ್, 1498 ಬರ್ತಾರ ಸರ್. ಹೋಗಿದ್ದೆ ಯಾವಾಗ, 1961 ಹೋಗ್ತಾರ ಸರ್. ಅಂದ್ರೆ ಸರ್, ನಮ್ ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರ್ನೇ ನಾವು ಹೊಡೆದು ಹಾಕಿದ್ದು ಎಷ್ಟ್ರ ಸರ್ ಅಂತ ಕೇಳಿದ್ರೆ 1947 ಹೋಗ್ರಿ ಅಂದ್ರೆ ಇವ್ರು ಹೋಗ್ಬಿಟ್ರ, ಬ್ರಿಟಿಷರ್ ಬಿಟ್ಟ. ಬಟ್ ಅವ್ರು ಉಳಿದ್ರ. ನೋಡ್ರಿ, ಅವಾಗಿನಿಂದ ಇವಾಗಿನ ತನಕನವ್ರು ಭಾರತದಲ್ಲಿ ಸೆಟಲ್ಮೆಂಟ್ ಉಳಿಲ ಕಾರಣ ಏನ್ ಸರ್ ಅಂತ ಕೇಳಿದ್ರೆ ಒಂದೇ ಒಂದು, ಇದು ಹೆಣ್ಣು ಕೊಟ್ಟಿದ್ ಸರ್. ಅವ್ರು ಬಹಳ ಶಾಣ್ಯಾರ ಸರ್ ಪೋರ್ಚುಗೀಸರು. ಪಟ್ನ ರಿಲೇಷನ್ ಮಾಡ್ಕೊಂಡ್ಬಿಟ್ರ ಚಕ್ಕತೇಳಿ ಏನಾಯ್ತು, ಅವರು ಎಲ್ಲ ವ್ಯವಹಾರಗಳು ಇಲ್ಲೇ ಉಳಿದ್ಬಿಟ್ಟು ಅಂತ ನೋಡ್ತೇವೆ ಸರ್. ಓಕೆ, ಗುಡ್. ಇನ್ನು ನೆಕ್ಸ್ಟ್ ನೋಡೋಣ ಹೆಂಗಿದು ಡೆವಲಪ್ಮೆಂಟ್ ಆದ್ರು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮುಂದೆ. ಓಕೆ, ಸೊ ಬನ್ನಿ. ರಿಲೇಷನ್ಸ್ ಬಿಟ್ವೀನ್ ದ ಮೊಘಲ್ಸ್ ಅಂಡ್ ಬ್ರಿಟಿಷರ್ಸ್. ಬ್ರಿಟಿಷರು ಮತ್ತು ಮೊಘಲರ ನಡುವೆ ಏನೊಂದು ರಿಲೇಶನ್ಶಿಪ್ ಇತ್ತು ಅನ್ನೋದನ್ನ ನಾವು ಇವಾಗ ವಿಶೇಷವಾಗಿ ನೋಡ್ಕೋತಾ ಹೋಗೋಣ ಸರ್. ಓಕೆ, ಇಂಟರ್ನಲ್ ಡೆವಲಪ್ಮೆಂಟ್ ಅಮಾಂಗ್ ದ ಕಂಪ್ನಿ. ಇಂಟರ್ನಲ್ ಡೆವಲಪ್ಮೆಂಟ್, ಕಂಪ್ನಿ ಯಾವ ರೀತಿ ಇಂಟರ್ನಲ್ ಡೆವಲಪ್ಮೆಂಟ್ ಅನ್ನ ಹೊಂದಿತ್ತು ಅನ್ನೋದನ್ನ ನಾವು ನೋಡ್ಕೋತಾ ಬರೋಣ ಸರ್. ಇಲ್ಲಿ ನೋಡಿ, ವಿಶೇಷವಾಗಿ ಇಲ್ಲಿ ನೋಡಿ, ವಿಶೇಷವಾಗಿ 1625 ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಯಾರು ಸರ್ ಅಂತಂದ್ರೆ, ಈ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಸರ್, ಅವ್ರು ಇರ್ತಾರೆ ಸರ್ ಇದ್ರೊಳಗೆ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪ್ನಿ ವರ್ ಗಿವನ್ ದ ಜುಡಿಷಿಯಲ್ ಪವರ್ಸ್. ನೋಡ್ರಿ, ಅದೇನ್ ಮಾಡ್ತು, ಕಂಪ್ನಿಗೆ ಜುಡಿಷಿಯಲ್ ಪವರ್ ನ ನೀಡಿತು ಅಂತ ನೋಡ್ತೀವಿ ಸರ್. 6061 the English company was the empowered to the send ships war occupied with the men and ammunition for the safety of the position of oversea. ಈ ಸಮುದ್ರದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಕ್ಕೆ ಅಥವಾ ತಮ್ಮ ಒಂದು ನಿಯಂತ್ರಣವನ್ನ ಮಾಡ್ಕೊಳ್ಳಕ್ಕೆ ವಾರ್ಶಿಪ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅಮ್ಯುನೇಷನ್ ಗಳನ್ನ ಪ್ರೊವೈಡ್ ಮಾಡ್ತಾರೆ, ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಎದಕ್ಕೆ? ಸೊ ಸಮುದ್ರದ ಮೇಲೆ ತಮ್ಮ ಸ್ವಾವಲಂಬನೆಯನ್ನು ಹೊಂದಿಕೊಳ್ಳಕ್ಕೆ ಅಥವಾ ಪೊಸಿಷನ್ ಅನ್ನು ಹೊಂದಕ್ಕೆ ಅಂತ ನೋಡ್ತೀವಿ ಸರ್. ತಮ್ಮ ಪೊಸಿಷನ್ ಅನ್ನು ಹೊಂದಕ್ಕೆ ಅದನ್ನು ಮಾಡ್ತಾರೆ ಅಂತ ನೋಡ್ತೀವಿ ಸರ್.
ಇದಾದ ನಂತರದಲ್ಲಿ 1683 ದೆನ್ 1683 ದ ಕಂಪ್ನಿ ರಿಸೀವ್ಡ್ ಅ ಪವರ್. ನೋಡ್ರಿ, ಒಂದು ಪವರ್ ನ ತಗೊಳುತ್ತೆ. ರಿಸೀವ್ಡ್ ಅ ಪವರ್ ಡಿಕ್ಲೇರ್ ವಾರ್ಸ್. ನೋಡ್ರಿ, ಯುದ್ಧ ಮಾಡುವಂತ ಅಂಡ್ ಮೇಕ್ ಪೀಸ್ ಟ್ರೀಟಿ, ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವ. ಟು ರೈಸ್ ಅಂಡ್ ಮೇಂಟೈನ್ ಆನ್ ಆರ್ಮಿ ಅಂತ ನೋಡ್ತೀವಿ ಸರ್. ನೋಡ್ರಿ, ಏನೇನ್ ಪವರ್ ತಗೋತು ಅಂತ ಕೇಳಿದ್ರೆ, ಸೊ ವಾರ್ ಮಾಡಬಹುದು, ಪೀಸ್ ಟ್ರೀಟಿ ಮಾಡ್ಕೋಬಹುದು. ಹಾ ರೀ, ಅದಕ್ಕೋಸ್ಕರ ಆರ್ಮಿ ಮೇಂಟೈನ್ ಮಾಡಕ್ಕೆ ಅದೇನ್ ಮಾಡ್ತು, ಪರ್ಮಿಷನ್ ಅನ್ನ ಕೊಡ್ತು ಅಂತ ನೋಡ್ತೀವಿ ಸರ್. ಅದಾದ ನಂತರ ಸೊ ಔರಂಗಜೇಬ್ನೊಂದಿಗೆ ಹೆಂಗ್ ಸಂಬಂಧ ಇತ್ತು ಕಂಪ್ನಿದ? ಯಾಕಂದ್ರೆ ಜಹಾಂಗೀರನ ನಂತರ ಶಹಜಹಾನ್ ಬರ್ತಾರೆ. ಶಹಜಹಾನ್ ನಂತರ ಅಧಿಕಾರಕ್ಕೆ ಬಂದವನೇ ಆತನ ಮಗ ಔರಂಗಜೇಬ್ ಸರ್. ಸೊ ಸ್ಟ್ರಾಂಗ್ ರೂಲರ್ ಅಲ್ಲಿ ಕೊನೆಯದಾಗಿ ಬರ್ತಕ್ಕಂಥವನು ಔರಂಗಜೇಬ್ ಅಂತ ನೋಡ್ತೀವಿ. ಇವನ್ ಕಾಲದಲ್ಲಿ ಯಾವ ರೀತಿ ಸಂಬಂಧ ಇತ್ತು ಕಂಪ್ನಿ ಜೊತೆಗೆ ಅಂತಕ್ಕಂಥದ್ದು ನೋಡ್ರಿ. 1688 ದಾಗ, ಇಯರ್ 1688, ದ ಈಸ್ಟ್ ಇಂಡಿಯಾ ಕಂಪ್ನಿ ಕ್ಯಾಪ್ಚರ್ಡ್ ಹುಗ್ಲಿ. ಹುಗ್ಲಿಯನ್ನ ಕ್ಯಾಪ್ಚರ್ಡ್ ಮಾಡತ್ತೆ ಅಂಡ್ ಡಿಕ್ಲೇರ್ ವಾರ್ ಆನ್ ಎಂಪೈರ್ ಆಫ್ ಔರಂಗಜೇಬ್. ನೋಡ್ರಿ, ಔರಂಗಜೇಬನ ಮೇಲೆ ಏನ್ ಮಾಡ್ತಾರ, ವಾರ್ ಡಿಕ್ಲೇರ್ ಮಾಡ್ತಾರ ಸರ್, ಹುಗ್ಲಿನ ಕ್ಯಾಪ್ಚರ್ ಮಾಡ್ಕೊಂಡು. ಬಟ್ ದ ಇಂಗ್ಲಿಷ್ ಫೇಲ್ಡ್ ಅಪ್ಪರ್ ಹೆಡ್ ದ ಪವರ್ ಆಫ್ ಮೊಘಲ್ ಎಂಪೈರ್. ನೋಡ್ರಿ, ಇವನ್ ಮ್ಯಾಲ ವಿಜಯವನ್ನ ಸಾಧಿಸುವಲ್ಲಿ ಅವ್ರ ಏನಾಗ್ತಾರ, ಫೇಲ್ ಆಗ್ತಾರ ಅಂತ ನೋಡ್ತೀವಿ ಸರ್. ಔರಂಗಜೇಬನ್ ಮ್ಯಾಲ ವಿಜಯವನ್ನ ಸಾಧಿಸುವಲ್ಲಿ ಅವ್ರು ಫೇಲ್ ಆಗ್ತಾರ. ದ ಬ್ರಿಟಿಷ್ ವರ್ ಡಿಫಿಟೆಡ್ ಬೈ ದ ಮೊಘಲ್ ಫೋರ್ಸ್ ಅಂಡ್ ಥ್ರೋನ್ ಔಟ್ ಫ್ರಮ್ ದ ಬೆಂಗಾಲ್. ಸೋತು ಏನ್ ಮಾಡ್ತಾರ, ಹೊರಗೆ ಓಡಿ ಬಂದ್ರು ಅಂತ ನೋಡ್ತೀವಿ ಸರ್. ಇದು ಔರಂಗಜೇಬನ ಕ್ರೆಡಿಟ್ ಅಂತ ನೋಡ್ತೀವಿ. ಯಾಕಂದ್ರೆ ಸೊ ಒಂದ್ ವೇಳೆ ಅವಾಗೇ ಅವ ಸೋತಿದ್ದ ಅಂತಂದ್ರೆ ಮುಂದೆ ಅವ್ರು ಬಂದು ಶಾಂತ ರೀತಿಯಿಂದ ಒಪ್ಪಂದ ಮಾಡ್ಕೋತಿರ್ಲಿಲ್ಲ ಸರ್. ಅವ್ರು ನಾವು ಗೆದ್ದೆವು ಅನ್ನೋ ಅಹಂ ಉಳಿತಿತ್ತು ಅವರಲ್ಲಿ. ಆ ಅಹಮ್ಮನ್ನ ಬಡದು ಸೊ ಅವರನ್ನೇ ಬೆಂಗಾಳದಿಂದ ಹೊರಗೆ ಹಾಕ್ತಾನ ಸರ್. ಬಟ್ ಅವಾಗ ರಿಯಲೈಸ್ ಆಗುತ್ತೆ ಯಾರಿಗೆ, ಕಂಪ್ನಿಗೆ. ಸೊ ಏನ್ ಮಾಡಿದೆವು ನಾವು, ಔರಂಗಜೇಬ್ನಿಂದ ಶಾಂತಿ ಮಾತುಕತೆಯನ್ನು ಆಡೋದು ಬಿಟ್ಟು ನಾವು ವಾರ್ ಡಿಕ್ಲೇರ್ ಮಾಡಿದೆವು, ಅದು ತಪ್ಪಾಯ್ತು ಅನ್ನುವಂಥದ್ದು ಆಲೋಚನೆ ಬರುತ್ತೆ. ನೋಡಿ ಇಲ್ಲಿ, ಸೂನ್ ದ ಕಂಪ್ನಿ ರಿಯಲೈಸ್ಡ್. ನೋಡ್ರಿ, ಸೂನ್ ದ ಕಂಪ್ನಿ ರಿಯಲೈಸ್ಡ್ ದೇರ್ ಮಿಸ್ಟೇಕ್. ಅವ್ರೇನ್ ತಪ್ಪು ಮಾಡಿದೆವು ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಂಡ್ ಡಿಸೈಡೆಡ್ ಟು ರಿಲೈವ್ ಆನ್ ಹಂಬಲ್ ಎಂಟರ್ಪ್ರೈಸ್ and concessions from the Mughals. Aurangzeb pardoned the British as he is aware about the benefits of foreign trade to the empire. ಏನ್ ಮಾಡ್ತಾನೆ ಆವಾಗ ಔರಂಗಜೇಬ, ಆಯ್ತು ತಗೋ ಅಂತ ಹೇಳಿ ಕ್ಷಮೆನೆ ಮಾಡಿ ಏನ್ ಮಾಡ್ತಾನೆ, ಸೊ ಅವನಿಗೂ ಒಂದು ಆಲೋಚನೆ ಇತ್ತ, ಫಾರಿನ್ ಟ್ರೇಡ್ ನಿಂದ ಏನ್ ಬೆನಿಫಿಷಿಯಲ್ ಸಿಗುತ್ತೆ ನಮ್ ಸಾಮ್ರಾಜ್ಯಕ್ಕೆ ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ದ, ಆಯ್ತು ಅಂತ ಬ್ರಿಟಿಷರ್ನ ಎಕ್ಸ್ಕ್ಯೂಸ್ ಮಾಡಿ ಸೊ ವ್ಯಾಪಾರ ಮಾಡಕ್ಕೆ ಪರ್ಮಿಷನ್ ಅನ್ನ ಕೊಟ್ಟ ಅಂತ ನೋಡ್ತೀವಿ ಸರ್. ಇಷ್ಟು ಔರಂಗಜೇಬ್ನೊಂದಿಗೆ ಇರ್ತಕ್ಕಂಥ ಸಂಬಂಧ. ಔರಂಗಜೇಬನ ನಂತರದಲ್ಲಿ ಪರುಕ್ಷಿಯಾನ್ ಅಂತ ಬರ್ತಾರೆ ಸರ್. ಪರುಕ್ಷಿಯಾನ್ ಇವ್ರ ಜೊತೆಗೆ ಯಾವ ರೀತಿ ಸಂಬಂಧ ಇತ್ತು, ಇವನಿಂದ ಏನೇನನ್ನ ಅವರು ಒಂದು ಅನುಮತಿಗಳನ್ನ ಗಿಟ್ಟಿಸ್ಕೊಂಡಿದ್ರು ಅಂತ ನೋಡೋಣ ಸರ್. ಮೊಘಲ್ ಎಂಪೈರ್, ಈ ವೀಕ್ ಎಂಪೈರಿಸಮ್ ಸ್ಟಾರ್ಟ್ ಆಗತ್ತೆ ಮೊಘಲರಲ್ಲಿ. ಸೊ ಆವಾಗ ಬಂದಿರೋನೆ ಪರುಕ್ಷಿಯಾನ್. ಇವ್ರು ಏನ್ ಮಾಡ್ತಾರಂದ್ರೆ 1770 ಇವರೊಂದು ರೋಗದಿಂದ ಬಳಲ್ತಿರ್ತಾರೆ ಸರ್ ಯೂಶಲಿ. ಆವಾಗ ಜಾನ್ ಸುರ್ಮನ್ ಕಂಪ್ನಿ ಅಂತ ಒಂದು ಕಂಪ್ನಿ ಬರುತ್ತೆ. ಆ ಕಂಪನಿಯ ವೈದ್ಯನಾಗಿರ್ತಕ್ಕಂಥ ಹ್ಯಾಮಿಲ್ಟನ್ ಬರ್ತಾನೆ. ಆ ಹ್ಯಾಮಿಲ್ಟನ್ ಬಂದ್ ಏನ್ ಮಾಡ್ತಾನೆ ಅಂತಂದ್ರೆ ಸೊ ಇವನಿಗೆ ಇರ್ತಕ್ಕಂಥ ಡಿಸೀಸ್ ಅನ್ನ ಗುಣಮುಖ ಮಾಡ್ತಾನೆ. ಯಾಕಂದ್ರ ಒಬ್ಬ ಅಲೋಪತಿ ವೈದ್ಯನಾಗಿರ್ತಾನ ಸರ್. ಈ ಮೊಘಲ್ ಸಿಸ್ಟಮ್ ಅಲ್ಲಿ ಏನಿತ್ತು ಅಂತ ಕೇಳಿದ್ರೆ ಸೊ ಒಂದು ಯುನಾನಿ ಪದ್ಧತಿ ಅಂತಕ್ಕಂಥ ವೈದ್ಯ ಪದ್ಧತಿಯನ್ನು ಇವ್ರು ಅಡಾಪ್ಟ್ ಮಾಡ್ಕೊಂಡ್ ಬಂದಿದ್ರು. ಆ ಪದ್ಧತಿ ಮೂಲಕ ಇವನಿಗೆ ಗುಣಮುಖ ಆಗಿರಲ್ಲ ಸರ್. ಆವಾಗ ಜಾನ್ ಸುರ್ಮನ್ ಕಂಪನಿಯ ವೈದ್ಯನಾಗಿರ್ತಕ್ಕಂಥ ಹ್ಯಾಮಿಲ್ಟನ್ ಬಂದು ಇವನಿಗೆ ಆರಾಮ್ ಮಾಡ್ತಾನ ಸರ್. ಆರಾಮ್ ಮಾಡಿದಾಗ ಇವ್ ಅತಿ ಖುಷಿನಿಂದ ಏನ್ ಮಾಡ್ತಾನೆ 1770 ನೋಡ್ರಿ ರಾಯಲ್ ಫರ್ಮಾನ್ ಅನ್ನ ಕೊಡ್ತಾನ ಸರ್. ರಾಯಲ್ ಫರ್ಮಾನ್ ಹೊಡಿಸ್ತಾನ, ರಾಯಲ್ ಫರ್ಮಾನ್ ಅನ್ನು ಹೊಡಿಸ್ತಾನ ಅಂತ ನೋಡ್ತೀವಿ ಸರ್. ಹಿ ಗ್ರಾಂಟೆಡ್ ಅ ರಾಯಲ್ ಫರ್ಮಾನ್ ಟು ದ ಈಸ್ಟ್ ಇಂಡಿಯಾ ಕಂಪ್ನಿ. ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನ್ ಕೊಟ್ಟವ,
ರಾಯಲ್ ಫರ್ಮನ್ ಕೊಡ್ತಾನ. ಇಟ್ ಈಸ್ ಆಲ್ಸೋ ಡಿಸ್ಕ್ರೈಬ್ಡ್ ಆಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಕಂಪ್ನಿ. ನೋಡ್ರಿ ಕಂಪ್ನಿದವ್ರು ಏನಂತ ಹೇಳ್ಕೊತಾರ ಅದನ್ನಂದ್ರ ಇದೊಂದು ಮ್ಯಾಗ್ನಾ ಕಾರ್ಟ್ ಇದ್ದಂಗ ಕಂಪ್ನಿಗೆ ಅಂತ ಹೇಳ್ಕೊತಾರ ಸರ್. ಹಾಗಾದ್ರೆ ಅದ್ರೊಳಗೆ ಏನಿತ್ತು ಅನ್ನೋದನ್ನ ನೋಡ್ಕೊತ ಬರೋಣ. ಪ್ರೊವಿಷನ್ಸ್, ಏನೇನ್ ಪ್ರೊವಿಷನ್ಸ್ ಇತ್ತು ಅದ್ರಾಗ? ಒಂದನೇದಾಗಿ ನಾವು ನೋಡಿದ್ರೆ ಅಲೌಡ್ ಡ್ಯೂಟಿ ಫ್ರೀ ಟ್ರೇಡ್ ವಿತ್ ಬೆಂಗಾಲ್ ಫ್ರಮ್ ಆನ್ಯುವಲ್ ಪೇಮೆಂಟ್ ಆಫ್ 30,000 ರೂಪೀಸ್. ನೋಡ್ರಿ ವರ್ಷಕ್ಕ 30,000 ರೂಪಾಯಿ ಕೊಟ್ಟ ಬೆಂಗಾಳದಾಗ ಫ್ರೀ ಟ್ರೇಡ್ ಮಾಡಬಹುದಿತ್ತು. ಎಕ್ಸೆಪ್ಷನ್ ಫ್ರಮ್ ಪೇಮೆಂಟ್ ಆಫ್ ಆಲ್ ಡ್ಯೂಸ್ at Surat. Exception for payment of all dues at Hyderabad. In Madras, ನೋಡ್ರಿ, in Madras company required a pay only the existing rent. ಮೊದಲು ಏನ್ ರೆಂಟ್ ಇತ್ತು ಆ ರೆಂಟ್ ಕೊಟ್ಟ ನೀವು ಕಂಟಿನ್ಯೂ ಆರೈತೆ ಹೇಳ್ತಾನ. The company allowed to use ಇಟ್ಸ್ ಓನ್ ಕರೆನ್ಸಿ. ನೋಡ್ರಿ ಅದು ತನ್ನ ಸ್ವಂತ ಕರೆನ್ಸಿಯನ್ನ ಏನ್ ಮಾಡ್ಬೋದು, ತಗೋಬಹುದು ಅಂತ. ಮಿಂಟ್ ಅಟ್ ಬಾಂಬೆ ಅಂತ ನೋಡ್ತೀವಿ. ಅವ್ರು ನೋಡಿ ಬಾಂಬೆದಾಗ ಒಂದು ಮಿಂಟಿಂಗ್ ಫ್ಯಾಕ್ಟ್ರಿ ಮಾಡ್ತಾರ ಅಂತ ನೋಡ್ತೀವಿ ಸರ್. ಹಾ ರೀ, ಅವ್ರ ಕರೆನ್ಸಿ ಅವ್ರೇನು ಹೊಂದ್ಲಾಕ್ ಅವಕಾಶ ಕೊಡ್ತಾರ ಥ್ರೂಟ್ ಇಂಡಿಯಾ. ಇಂಡಿಯಾ ತುಂಬಾ ಅವ್ರದೇ ಆಗಿರ್ತಕ್ಕಂಥ ಒಂದು ಕರೆನ್ಸಿಯನ್ನು ಹೊಂದ್ಲಾಕ್ ಅವಕಾಶ ಕೊಟ್ಟರು ಸರ್. ದ ಕಂಪ್ನಿ ವಾಸ್ ಆಲ್ಸೋ ಗ್ರಾಂಟೆಡ್ ದ ರೈಟ್ ಟು ಇಶ್ಯೂ ಪಾಸಸ್. ನೋಡ್ರಿ, ಪಾಸ್ ಕೊಡೋದು ಅಥವಾ ದಸ್ತಕ್ಗಳನ್ನ ಕೊಡಬಹುದು ಕಂಪ್ನಿ ಫಾರ್ ದ ಮೊಮೆಂಟ್ ಆಫ್ ಸಚ್ ಗುಡ್ಸ್. ನೋಡ್ರಿ, ಯಾವ್ದು ಗುಡ್ಸ್ ಗಳಿಗೆ ಅಂತಕ್ಕಂಥದ್ದು ಡಿಕ್ಲರೇಷನ್ ಇತ್ತು ಆ ಗುಡ್ಸ್ ಗಳಿಗೆ ಅವ್ರು ಏನ್ ಮಾಡ್ಬೋದಿತ್ತು, ಸೊ ಪರ್ಮಾನಂಟ್ ಇದು ದಸ್ತಕ್ಗಳನ್ನ ಕೊಡೋದು ಅಥವಾ ಪಾಸ್ ಕೊಡೋದು ಕಂಪ್ನಿ ಬಿಟ್ಕೊಟ್ಟ ಆಲೋಚನೆ ಆಗಿತ್ತು. ದ ಕಂಪ್ನಿ ಸರ್ವೆಂಟ್ಸ್, ನೋಡ್ರಿ, ದ ಕಂಪ್ನಿ ಸರ್ವೆಂಟ್ಸ್ ವರ್ ಆಲ್ಸೋ ಪರ್ಮಿಟೆಡ್ ಟು ಟ್ರೇಡ್ ಬಟ್ ದೇ ವರ್ ನಾಟ್. ನೋಡ್ರಿ, ಇಲ್ಲೊಂದು ಕಾನ್ಸೆಪ್ಟ್ ಇದೆ. ದ ಕಂಪ್ನಿ ಸರ್ವೆಂಟ್ಸ್, ಅಲ್ಲಿ ಇರ್ತಕ್ಕಂಥ ನೌಕರರು ಕೂಡ ವರ್ ಆಲ್ಸೋ ಪರ್ಮಿಟೆಡ್ ಟು ದ ಟ್ರೇಡ್, ಬಟ್ ಅವರು ಕೂಡ ಟ್ರೇಡ್ ಮಾಡಬಹುದಿತ್ತು, ವಾಣಿಜ್ಯ ವ್ಯಾಪಾರ ಮಾಡಬಹುದಿತ್ತು. ಬಟ್ ದೇ ಆರ್ ನಾಟ್ ಕವರ್ಡ್ ಅಂಡರ್ ದ ಪರ್ಮಾನ್. ಅಂದ್ರೆ ಈ ಪರ್ಮಾನ್ ಒಳಗಡೆ ಅವರು ಬರ್ತಿರ್ಲಿಲ್ಲ. ಸಬ್ಜೆಕ್ಟ್ ಟು ದ ಆರ್ಡಿನರಿ ಟ್ಯಾಕ್ಸಸ್. ಈ ಆರ್ಡಿನರಿ ಟ್ಯಾಕ್ಸಸ್ ಏನಿತ್ತಲ್ಲ ಅದನ್ನ ಪೇ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೋದಿತ್ತು, ಸೊ ಅವರು ಕೂಡ ವ್ಯಾಪಾರ ಮಾಡ್ಲಕ್ಕ ಇಲ್ಲಿ ಅವಕಾಶಗಳಿತ್ತು ಅಂತ ನೋಡ್ತೀವಿ. ಈ ರೀತಿಯಲ್ಲಿ ಮೊಘಲರಿಂದ ಅತಿ ಹೆಚ್ಚಿನ ಅನುಕೂಲವನ್ನ ತಗೊಂಡು ಏನ್ ಮಾಡ್ತಾರ, ಬ್ರಿಟಿಷರು ಬೆಳವಣಿಗೆಯನ್ನು ಹೊಂತಾರ ಅಂತ ನೋಡ್ತೀವಿ ಸರ್. ಇವ್ರ ನಂತರದಲ್ಲಿ ಡೆನಿಷರ್ ಬರ್ತಾರೆ, ಅವ್ರ ನಂತರದಲ್ಲಿ ಫ್ರೆಂಚರ್ ಬರ್ತಾರೆ. ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ವಾರಗಳು ನಡೀತವೆ. ಸೌತ್ ಅಲ್ಲಿ 3 ಕರ್ನಾಟಿಕ್ ವಾರ್ ನಡೀತವೆ. ನಾರ್ತ್ ಅಲ್ಲಿ ಪ್ಲಾಸಿ ಬಕ್ಸಾರ್ ಕದನಗಳ ನಡೆದು ಸೊ ಬ್ರಿಟಿಷರು ಏನಾಗ್ತಾರ ಅಂತ ಕೇಳಿದ್ರೆ ಬಹಳ ಅಂದ್ರೆ ಬಹಳ ಅಗ್ರೆಸಿವ್ ಆಗಿ ಇಂಡಿಯಾದಲ್ಲಿ ಬೆಳಿಲಕ್ಕೆ ಸ್ಟಾರ್ಟ್ ಮಾಡ್ತಾರ ಅಂತ ನೋಡ್ತೀವಿ ಸರ್. ಅವ್ರಿಗೆ ಆ ಬೆಳವಣಿಗೆ ಕಾರಣ ಆಗಿದ್ದೇ ಈ 3 ಕರ್ನಾಟಿಕ್ ವಾರಗಳಲ್ಲಿ ಬ್ರಿಟಿಷರಿಗೆ ಜಯವಾಗಿದ್ದು ಮತ್ತು ಉತ್ತರ ಭಾರತವನ್ನು ಅವರು ಕ್ಯಾಪ್ಚರ್ ಮಾಡ್ಕೊಳ್ಳಕ್ಕೆ ಮಾಡಿರ್ತಕ್ಕಂಥ ಪ್ಲಾಸಿ ಮತ್ತು ಬಾಕ್ಸರ್ ವಾರ್ಗಳಲ್ಲಿ ಈ 2 ವಾರಗಳಲ್ಲಿ ಅವರು ವಿಜಯ ಆಗಿದ್ದೇ ಭಾರತದಲ್ಲಿ ಅವರು ಶಾಶ್ವತವಾಗಿ ನಿಲ್ಲಕ್ಕೆ ಕಾರಣವಾಗುತ್ತೆ ಅಂತ ನೋಡ್ತೀವಿ ಸರ್. ಅದ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ನಮ್ಮ ವಿಡಿಯೋಗಳು ತಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ಮಿಸ್ಟೇಕ್ ಅನ್ಸಿತ್ತು, ಬದಲಾವಣೆ ಅನ್ಸಿದ್ರೆ ಕಾಮೆಂಟ್ಗಳ ಮೂಲಕ ತಿಳಿಸಿ. ಜೊತೆಗೆ ಹಿಂದಿನ ವಿಡಿಯೋಗಳ ತಾವು ವೀಕ್ಷಣೆ ಮಾಡದೇ ಇದ್ರೆ ದಯವಿಟ್ಟು ಅವುಗಳ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ಅವುಗಳನ್ನ ಹೋಗಿ ತಗೊಂಡು ಸೊ ತಾವು ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಜೊತೆಗೆ ಇನ್ನೂ ನಮ್ಮ ಚಾನಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋ ನಿಮಗೆ ಫಸ್ಟ್ ನೋಡುವ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್.